ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಇದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿವೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಇದೀಗ ಈ ಕ್ಷಣದ ಹೆಡ್ಲೈನ್ಸ್. ಸ್ಟಾರ್ ವಾರ್ನಲ್ಲಿ ಸ್ಫೋಟಕ ಬೆಳವಣಿಗೆ, ದರ್ಶನ್ಗೆ ಒಳ್ಳೆಯದನ್ನೇ ಬಯಸ್ತೇನೆ, ಅಭಿಮಾನಿ ಪೋಸ್ಟ್ಗೆ ಕಿಚ್ಚ ಪ್ರತಿಕ್ರಿಯೆ. ನಿಮ್ಮ ಸ್ಟ್ಯಾಂಡರ್ಡ್ ತೋರಿಸೋದಕ್ಕೆ ಧನ್ಯವಾದ, ಪ್ರತಿ ಮಹಿಳೆಯೂ ಗೌರವಕ್ಕೆ ಅರ್ಹ, ಅಶ್ಲೀಲ ಕಾಮೆಂಟ್ ಮಾಡಿದವರಿಗೆ ವಿಜಯಲಕ್ಷ್ಮಿ ಆಕ್ರೋಶ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ಗೆ ರೆಡ್ ಸಿಗ್ನಲ್, ಶಾಶ್ವತವಾಗಿ ಬಂದಾಗುತ್ತಾ ಸ್ಟೇಡಿಯಂ, ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಡಿಬೇಟ್. 2 ತಿಂಗಳು ಗೃಹಲಕ್ಷ್ಮಿ ಹಣ ಬಂದಿಲ್ಲ, ಪೂರಕ ಅಂದಾಜಿನಲ್ಲೂ ಮಾಹಿತಿ ಇಲ್ಲ, ಪ್ರತಿ ಕಂತಿನ ಮಾಹಿತಿಗೆ ಅಶೋಕ್ ಪತ್ರ. ಮದ್ಯ ಸೇವಿಸಿ ಶಾಲಾ ಬಸ್ ಚಾಲನೆ, ನಿಯಂತ್ರಣ ತಪ್ಪಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ, ಮಕ್ಕಳು ಜಸ್ಟ್ ಮಿಸ್, ಚಾಲಕನಿಗೆ ಧರ್ಮದೇಟ್. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಸಾಧಾರಣವಾಗಿ ಮಹಾಭಾರತ ಚರ್ಚಾ ಕಾರ್ಯಕ್ರಮವನ್ನ ನಾವು ನೆಗೆಟಿವ್ ನೋಷನ್ ಅಥವಾ ನೆಗೆಟಿವ್ ಸ್ಟೇಟ್ಮೆಂಟ್ ಇಂದ ಪ್ರಾರಂಭ ಮಾಡೋಲ್ಲ. ಆದ್ರೆ ಇವತ್ತು ಅಂಥದ್ದೊಂದು ಅನಿವಾರ್ಯ ಪರಿಸ್ಥಿತಿ ಇದೆ. ಬೆಂಗಳೂರು ವರ್ಲ್ಡ್ ಕ್ಲಾಸ್ ಸಿಟಿ, ಆದ್ರೆ ಥರ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇರುವ ಸಿಟಿ ಅನ್ನೋದು ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಆದ ಕಾಲ್ತುಳಿತ ಪ್ರಕರಣದಿಂದ ಬಹಿರಂಗ ಆಗೋಯ್ತು. ಜಾಗತಿಕ ಮಟ್ಟದಲ್ಲಿ ಆ ಅಪಕೀರ್ತಿಗೆ ಬೆಂಗಳೂರು ನಗರ ಕಾರಣವಾಗೋಯ್ತು. 6 ತಿಂಗಳಾಗೋಯ್ತು. ಪಾಠ ಕಲ್ತ್ವಾ ನಾವು? ಬೆಂಗಳೂರಿನ ಆಡಳಿತದ ಜವಾಬ್ದಾರಿಯನ್ನ ಹೊತ್ತಿರುವ ಹಾಗೆ ಕ್ರಿಕೆಟ್ ಲೋಕ, ಅದರಲ್ಲೂ ಕರ್ನಾಟಕಕ್ಕೆ ಸೀಮಿತವಾಗಿ, ಬೆಂಗಳೂರಿಗೆ ಸೀಮಿತವಾಗಿ ಕ್ರಿಕೆಟ್ನ ಜವಾಬ್ದಾರಿ ಹೊತ್ತಿರುವವರು ಪಾಠ ಕಲ್ತಿದ್ದಾರಾ? ಆರ್ಸಿಬಿ ಫ್ಯಾನ್ಸ್ ಪಾಠ ಕಲ್ತಿದ್ದೀವ? ಇದನ್ನೆಲ್ಲ ಮತ್ತೊಮ್ಮೆ ಮನನ ಮಾಡಿ ನೋಡ್ಕೊಂಡಾಗ ಬಹುತೇಕ ಉತ್ತರ ಇಲ್ಲ ಅನ್ನೋ ರೀತಿಯಲ್ಲೇ ಸಿಗ್ತಾ ಇದೆ. ಯಾಕಂದ್ರೆ ಇನ್ ಕೇಸ್ ನಾವು ಪಾಠ ಕಲ್ತಿದ್ರೆ ಇವತ್ತು ವಿಜಯ್ ಹಜಾರೆ ಟ್ರೋಫಿ ಆ ಪಂದ್ಯಾವಳಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀಬೇಕಾಗಿತ್ತು. ಇನ್ನು ಈ ಬಾರಿ ಐಪಿಎಲ್ ನ ಓಪನಿಂಗ್ ಮ್ಯಾಚ್ ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತಾ ಇಲ್ವಾ ಅನ್ನೋ ಅನುಮಾನಕ್ಕೆ ಕಾರಣವಾಗಬಾರ್ದಾಗಿತ್ತು. ಆದ್ರೆ ನಾವು ಪಾಠ ಕಲ್ತಿಲ್ಲ. ಪಾಠ ಕಲಿಯೋದು ಯಾವಾಗ? ಯಾರ್ಯಾರು ಪಾಠ ಕಲಿಬೇಕು? ಯಾವೆಲ್ಲ ರೀತಿಯ ಪಾಠವನ್ನ ಕಲಿಯೋದು ಅನಿವಾರ್ಯ ಇದೆ? ಹಾಗೆ ಈ ಪಾಠ ಕಲಿಯದ ಪರಿಣಾಮವನ್ನ ಕ್ರಿಕೆಟ್ ಅಭಿಮಾನಿಗಳು ಅನುಭವಿಸುವ ಅನಿವಾರ್ಯ ಪರಿಸ್ಥಿತಿ ಯಾಕೆ ಬಂದಿದೆ? ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೀಡಾ ಪತ್ರಕರ್ತರಾದ ಜೋಸೆಫ್ ಹುವಾರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಕ್ರೀಡಾ ವಿಶ್ಲೇಷಕರಾದ ಚಂದ್ರಮೌಳಿ ಕಣ್ವಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಹಾಗೆ ವಕೀಲರು, ಹಾಗೆ ಕಬ್ಬನ್ ಪಾರ್ಕ್ ವಾಕರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಉಮೇಶ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ, ಹಾಗೆ ಕೆಎಸ್ಸಿಎ ಸದಸ್ಯರು ಜೊತೆಗೆ ಕೋಚ್ ಆಗಿರುವ ಜಯಪ್ರಕಾಶ್ ಅವರಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಹಾಗೆ ಕ್ರಿಕೆಟ್ ಅಭಿಮಾನಿಗಳು, ಕ್ರಿಕೆಟ್ ಆಟಗಾರರು, ಭವಿಷ್ಯದ ಕ್ರಿಕೆಟ್ ಸ್ಟಾರ್ಗಳು ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲಿದ್ದಾರೆ. ನಮಸ್ಕಾರ, ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಮೊದಲನೇದಾಗಿ ಹುವಾರ್ ಸರ್ ತಮ್ಮಿಂದಲೇ ಈ ಕಾರ್ಯಕ್ರಮವನ್ನ ಪ್ರಶ್ನೆಯ ಮೂಲಕ ಪ್ರಾರಂಭ ಮಾಡ್ತಾ ಇದ್ದೀನಿ. ಚಿನ್ನಸ್ವಾಮಿ ಕ್ರೀಡಾಂಗಣ ಒಂದು ದುರಂತ ಅಧ್ಯಾಯಕ್ಕೆ ಸಾಕ್ಷಿಯಾಯಿತು, ಸರಿಯೇ? ಟೆಂಪರರಿ ಕ್ಲೋಸ್ ನಾವು ಕೋವಿಡ್ ಟೈಮ್ ಅಲ್ಲಿ ನೋಡಿದ್ವಿ ಸರ್. ಕ್ರೀಡಾಭಿಮಾನಿಗಳಿಲ್ಲದೆ ಪಂದ್ಯವನ್ನ ನೋಡಿದ್ದು ಟೆಂಪರರಿ ಕ್ಲೋಸರು. ಈಗಿರುವ ಪರಿಸ್ಥಿತಿ ಏನು? ಟೆಂಪರರಿ ಕ್ಲೋಸ್ ಪರ್ಮನೆಂಟ್ ಆಗಿ ಚಿನ್ನಸ್ವಾಮಿ ಕ್ರೀಡಾಂಗಣ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಕ್ಲೋಸ್ ಆಗೋ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ ಅಂತ? ಹಾಗೆ ಬಂದಿದೆ. ಯಾಕಂದ್ರೆ ಕಾಲ್ತುಳಿತ ಆಗಿದ್ಮೇಲೆ ಸರ್ಕಾರ ಒಂದು ಕಮಿಟಿ ಮಾಡಿ, ಡಿಕುನ ಕಮಿಟಿ ಬಂದು ಅವ್ರು ಹೇಳಿರೋದು ಈ ತರ ಕೊರತೆ ಇರೋದ್ರಿಂದ ನಿಮಗೆ ಹಾಡ್ಸಲ್ಲ ಅಂತ ಹೇಳಿದ್ದಾರೆ. ಬಟ್ ನಮ್ಮ ಇದೇನಂದ್ರೆ ಆಸೆ ಏನಂದ್ರೆ ಆಗಿದೆ, ಹೌದು, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂನ ಮಶಾನ ಮಾಡಿಬಿಟ್ಟಿದ್ದಾರೆ ಇವರು ನಿರ್ಲಕ್ಷ್ಯದೊಳಗೆ ಆಗಿದೆ. ಬಟ್ ಅಲ್ಲಿ ನಮ್ಮ ಹಿಸ್ಟ್ರಿ ಇದೆ, ಅದು ನಮ್ಮ ಸ್ಯಾಂಕ್ಟಮ್ ಕ್ರಿಕೆಟ್ ಟೆಂಪಲ್ ಅಂತಿದೆ. ಸೊ ಅದನ್ನ ನಾವು ರಿವೈವ್ ಮಾಡಬೇಕು. ಬಟ್ ಅದನ್ನ ರಿವೈವ್ ಮಾಡ್ಬೇಕಂದ್ರೆ ಅದ್ ಏನೇನ್ ಸರ್ಕಾರದಿಂದ ಕೊಟ್ಟಿದ್ರು ಅದನ್ನೆಲ್ಲ ನಿಯಮಗಳು ಫಾಲೋ ಮಾಡ್ಬೇಕಾಯ್ತು. ಇವ್ರು ಮಾಡಿಲ್ಲ. ನಾನು ಅವ್ರ ಮೇಲೆ ಆರೋಪ ಮಾಡೋದೇನಂದ್ರೆ, ಈ ಹಳೆ ಕಮಿಟಿ ಇದ್ರಲ್ಲ, ಇಷ್ಟೆಲ್ಲ ಆಗಿದ್ಮೇಲೆ ತೊಂದರೆ ಆಗಿದೆ, ಜನ ಸತ್ತಿದ್ದಾರೆ, ಕೆಲವರು ರಿಸೈನ್ ಮಾಡಿದ್ರು, ತಿರ್ಗಾ ಬಂದು ಕಂಟೆಸ್ಟ್ ಮಾಡಿದ್ರು.
ಅವರು ಏನ್ ಮಾಡಿದ್ರು, ಏನಾದ್ರು ಶುರು ಮಾಡ್ಕೋಬೇಕತ್ ಕೆಲಸ. ಇಂಥದ್ದು ಕೊಟ್ಟಿದ್ದಾರೆ ಅಂದಿದ ತಕ್ಷಣ ಅವರು ನಿಯಮಗಳನ್ನ ಪಾಲನೆ ಮಾಡ್ಬೇಕಾಯ್ತು. ಬಟ್ ಏನಾಗಿದೆ ಅಂದ್ರೆ ಇದು ಹೇಮಿದ್ದು ಎಲೆಕ್ಷನ್, ನೆಕ್ಸ್ಟ್ ಏಜ್ ಏಮಲ್ಲಿ ನಾವು ಬರ್ಬೇಕು. ಜನ ಹೆಂಗಾರ ಹೋಗ್ಲಿ, ಫ್ಯಾನ್ಸ್ ಹೆಂಗಾರ ಹೋಗ್ಲಿ, ಯಾರು ಸಾಯ್ಲಿ, ಕ್ರಿಕೆಟ್ ಹೆಂಗಾರ ಪಾಳಾಗೋಗ್ಲಿ ಅಂದ್ಬಿಟ್ಟು ಈ ಆಟಿಟ್ಯೂಡ್ ತೋರಿಸಿದ್ಗೆ ಇವತ್ತು ಬಂದಿದೆ. ನಾವು ಹೋಗಿ ಸರ್ಕಾರಕ್ಕೆ ಬೇಡಿಕೆ ಆಗ್ಬೇಕಾಗಿದೆ, ದಯವಿಟ್ಟು ನಮ್ಮ ನಾಡಕ್ ಬಿಡಿ, ವಿಜಯ ಸಾರೆ, ವಿರಾಟ್ ಕೊಹ್ಲಿ ಬಂದಿದ್ದಾರೆ ಅಂದ್ಬಿಟ್ಟು ಈ ಸ್ಥಿತಿ ಬಂದಿರೋದು ನಮ್ಮ ಅಸೋಸಿಯೇಷನ್ ಆಟಿಟ್ಯೂಡ್ ಇಂದ. ಬಟ್ ನನಗೆ ಕೇಳಬೇಕಂದ್ರೆ, ನನಗೇನಾದ್ರು ಹ್ಯುಮ್ಯಾನಿಟಿ ಇದ್ರೆ ನಾನು ಈಗಲೇ ಮುಟ್ಟಕ್ ಹೋಗಲ್ಲ. ಯಾಕಂದ್ರೆ ನಮ್ಮ ಸ್ಟೇಡಿಯಂ ಇಲ್ಲ, ತಯಾರಿ ಇಲ್ಲ. ನಿಮ್ಗೆ ಆಸೆ ಇದೆ, ಮೆಂಬರ್ಸ್ಗೆ ಹೇಳಿದ್ದೀರಾ, ಹೌದು ನಾವು ಇದನ್ನ ತಿರ್ಗಾ ವಾಪಸ್ ತರ್ತೀವಿ, ಎಲ್ಲ ಅನುಕೂಲ ಮಾಡ್ಕೊಡ್ತೀವಿ ಅಂದ್ಬಿಟ್ಟು. ಬಟ್ ಆರ್ ವಿ ಪ್ರಿಪೇರ್ಡ್? ಅದು ಓಕೆ, ಇವ್ರನ್ನ ಬ್ಲೇಮ್ ಮಾಡಕ್ಕಾಗಲ್ಲ, ವೆಂಕಟೇಶ್ ಪ್ರಸಾದ್ ಅಂದ್ಬಿಟ್ಟು ಒಳ್ಳೆ ಇದರಿಂದ ಗುಣದಿಂದ ಹೋಗಿದ್ದಾರೆ. ನಾನ್ ಕೇಳ್ತಾ ಇರೋದು, ನಮ್ಮ ಹಳೆ ಕಮಿಟಿಯವರು ಯಾಕೆ ಏನು ಮಾಡಿಲ್ಲ? ಸೊ ನಾನು ಅವ್ರ ಡೋರ್ ಸ್ಟೆಪ್ಗೆ ಇಡ್ತೀನಿ. ಇಲ್ಲ ಸರ್, ಮಾಡಿದ್ದಾರೆ ಪೂಜೆ ಪುನಸ್ಕಾರ. ನಾನು ವಿತ್ ಆಲ್ ದ ರೆಸ್ಪೆಕ್ಟ್ ಇದು ಪ್ರಶ್ನೆಯನ್ನ ಬಹುಶಃ KCA ಮೆಂಬರು ಆಗಿರೋ ಕಾರಣಕ್ಕೆ ಜಯಪ್ರಕಾಶ್ ಸರ್ ಇದಕ್ಕೆ ಉತ್ತರ ಕೊಡಬಹುದಾ ಅಂತ ಹೇಳಿ. ಸರ್, ಮಂತ್ರಕ್ ಮಾವಿನಕಾಯಿ ಉದ್ರೋಲ್ಲ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ ಸರ್. ದೇವ್ರು ದಿಂಡ್ರು ಪೂಜೆ ಪುನಸ್ಕಾರ ಯಾವಾಗ ಫಲ ನೀಡುತ್ತೆ ಅಂದ್ರೆ ಪ್ರಯತ್ನ ಇದ್ದಾಗ. ಪ್ರಯತ್ನ ಏನಾಯ್ತು? ಕಾಲ್ ತುಳಿತ ಆಗಿ ಬರೋಬ್ಬರಿ 6-7 ತಿಂಗಳಾಗೋಯ್ತು. 17 ರೆಕಮೆಂಡೇಶನ್ ಕುನ್ನಾವರ ಕಮಿಟಿ ಕೊಟ್ಟಿದ್ರಲ್ಲಿ ಒಂದು ಕೂಡ ಫುಲ್ಫಿಲ್ ಮಾಡಿಲ್ಲ ಅಂತಂದ್ರೆ ಈ ಪೂಜೆ ಪುನಸ್ಕಾರ ಮಾಡಿ ಮಂತ್ರ ಹಾಕಿದ್ರೆ ಮಾವಿನಕಾಯಿ ಹೆಂಗ್ ಉದುರುತ್ತೆ? ನಿಜ, ನೀವು ಹೇಳ್ತಾ ಇರೋದು ಪೂಜೆಯಿಂದ ಎಲ್ಲಾನು ಆಗೋಂಗಿದ್ದಿದ್ರೆ ಎಲ್ಲಾ ಪೂಜೆ ಮಾಡ್ಕೊಂಡೇ ಮಾಡಬಹುದಾಗಿತ್ತು. ಆದ್ರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಕಾಲ್ ತುಳಿತ ಪ್ರಕರಣ ಬಹಳ ದುರಂತ, ನಿಜಾನೇನೆ. ಆದ್ರೆ ಇದಕ್ಕೆ ಸಂಪೂರ್ಣ ನಮ್ಮ ಆಡಳಿತ ಮಂಡಳಿ ಕಾರಣ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಿದೆ, ದೇಶೀಯ ಪಂದ್ಯಗಳು ನಡೆದಿದ್ದಾವೆ, ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದಿದೆ, ನಡ್ಕೊಂಡು ಬರ್ತಾ ಇದೆ ಸುಮಾರು 30-40 ವರ್ಷದಿಂದ. ಆದರೆ ಇಲ್ಲಿ ನಡೆದಿರ್ತಕ್ಕಂಥದ್ದು IPL ನಲ್ಲಿ ವಿಜಯೋತ್ಸವದ ಸಂದರ್ಭ. ಇದು ಒಂದು ವಿಶೇಷವಾದಂತ ಒಂದು ಸಂದರ್ಭ. ಅಲ್ಲಿ ಯಾರು ಊಹಿಸದಂತಹ, ಯಾರು ಇಮ್ಯಾಜಿನ್ ಕೂಡ ಮಾಡಕ್ಕಾಗದೇ ಇರತಕ್ಕಂತ ಜನಸಾಗರ ಬಂದಿರೋದು. ಸಾಮಾನ್ಯವಾಗಿ ಒಂದು ಪಂದ್ಯ ಅಂದ್ರೆ 30,000-35,000 ಜನ ಬರ್ತಾರೆ. ನಾವು ಮ್ಯಾನೇಜ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ವರ್ಷನೂ ಎಷ್ಟೋ ಕಮಿಟಿಗಳು ಬಂದಿದ್ದಾವೆ, ಎಲ್ಲಾರು ಅದನ್ನ ಮ್ಯಾನೇಜ್ ಮಾಡಿದ್ದಾರೆ, ಪೊಲೀಸ್ ಅವರು ಸಹಾಯ ಮಾಡಿದ್ದಾರೆ, ಎಲ್ಲ ನಡೀತಾ ಇತ್ತು. ಆದರೆ ವಿಜಯೋತ್ಸವ ಸಂದರ್ಭ ತುಂಬಾ ವಿಶೇಷ, ಯಾರು ಊಹಿಸಲಾಗದಂತದ್ದು. ಅವತ್ತು 3 ಲಕ್ಷ ಜನ ಬಂದಿದ್ರು, ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಒಂದು ದುರಂತ. ಅದಕ್ಕೋಸ್ಕರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಪಂದ್ಯ ನಡೆಯಬಾರದು, ಆಡಳಿತ ಮಂಡಳಿದು ತಪ್ಪು ಅಂತ ಹೇಳೋದ್ರಲ್ಲಿ ನಾನು ಒಪ್ಪೋದಿಲ್ಲ. ಖಂಡಿತ ಸರ್, ನಿಮ್ಮನ್ನ ಕೇಳ್ತೀನಿ, ಇದು KCA ಕಂಪ್ಲೀಟ್ ಜವಾಬ್ದಾರಿ ಆಗಲ್ಲ, ನಮಗೆ ಅಂದಾಜಿರ್ಲಿಲ್ಲ, ಯಾರು ಊಹೆ ಮಾಡದಷ್ಟು ಜನ ಸೇರಿಬಿಟ್ಟಿದ್ರು ಸರ್. ಆರ್ ವಿ ಬ್ಲೈಂಡ್? ಹಿಂದಿನ ದಿನ ರಾತ್ರಿ ವಿಜಯೋತ್ಸವದ ಸಂಭ್ರಮಾಚರಣೆ ಯಾವ ರೀತಿ ಇತ್ತು, ದಶಕಗಳ ಕಾಯುವಿಕೆ ನಂತರದಲ್ಲಿ ಟ್ರೋಫಿ ಸಿಕ್ಕಾಗ ಅಭಿಮಾನಿಗಳ ಸಂಭ್ರಮಾಚರಣೆ ಯಾವ ರೀತಿ ಇರಬಹುದು, ಹಾಗೆ ಕೊಹ್ಲಿ ಅಂತ ಸೂಪರ್ ಸ್ಟಾರ್ ಪ್ಲೇಯರ್ ಬರ್ತಾ ಇರೋ ಸಂದರ್ಭದಲ್ಲಿ ಜನ ಯಾವ ರೀತಿ ಸೇರಬಹುದು, ಇದೆಲ್ಲ KCA ಗೊತ್ತಿಲ್ಲ ಅಂದ್ರೆ ಜನಸಾಮಾನ್ಯರಿಗೆ ಗೊತ್ತಿರತ್ತಾ ಸರ್? ಜಸ್ಟ್ ಟು ಸೇ ನೋ, ವಿ ಆರ್ ನಾಟ್ ಪ್ರಿಪೇರ್ಡ್, ಎಷ್ಟು ಕಷ್ಟ ಆಗ್ತಿತ್ತು. ನಿರೀಕ್ಷೆ ಮಾಡಿರ್ಲಿಲ್ಲ, ಅದೊಂದು ದೊಡ್ಡ ತಪ್ಪು. ಬರೀ KCA ಬ್ಲೇಮ್ ಮಾಡೋಂಗಿಲ್ಲ, ಎಲ್ಲರನ್ನು ಗವರ್ಮೆಂಟ್ ಆಗಲಿ, ಅಂದ್ರೆ DNA ಆಗಲಿ, ಅಂದ್ರೆ ಇವೆಂಟ್ ಮ್ಯಾನೇಜರ್ DNA ಆಗಲಿ, RCB ಮ್ಯಾನೇಜ್ಮೆಂಟ್ ಆಗಲಿ, ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಅದೊಂದು ದೊಡ್ಡ ತಪ್ಪಾಯ್ತು, ನಿಜ. ಆದ್ರೆ ನಾವು ಸ್ಮಿತಾ ಹೇಳ್ತಾ ಇದ್ವಿ ಅಂದ್ರೆ, ನಾವು 78ರಿಂದ ಮ್ಯಾಚ್ಗಳು ನೋಡ್ತಾ ಇದೀವಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ. ಚಿನ್ನಸ್ವಾಮಿ ಅವರು ಕೂಡ ಚೆನ್ನಾಗಿ ಪರಿಚಯದವರು, ಎಷ್ಟು ಕೆಲಸ ಮಾಡಿದಾರೆ ಅವರು, ಯಾವ ರೀತಿಯಾಗಿ ಮಳೆಯಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು ಛತ್ರಿ ಹಿಡ್ಕೊಂಡು ಕಟ್ಸಿದ್ದಾರೆ. ಆಮೇಲೆ ಡೆವಲಪ್ ಆಯ್ತು ಅಂತ ತಿಳ್ಕೊಂಡು. ಆದ್ರೆ ನಾವು ಅಪ್ಗ್ರೇಡ್ ಮಾಡಲಿಲ್ಲ. ಅಂದ್ರೆ ಸ್ಟ್ಯಾಂಡ್ ಒಂದು ಮೇಲೆ ಹಾಕಿರ್ಬೋದು, ಆದ್ರೆ ವಿಜಯ ಹಜಾರೆ ಟ್ರಾಫಿಗಂತೂ ಇದೇ ಇಲ್ಲ, ಯಾಕಂತ ಚಾನ್ಸೇ ಇರಲ್ಲ. ಯಾಕಂದ್ರೆ ವಿರಾಟ್ ಕೊಹ್ಲಿ ಬರ್ತಾರೆ ಅಂದ್ರೆ ಮತ್ತಷ್ಟು ಜನ ಬರ್ತಾರೆ, ನೋಡಕ್ಕೂ ಬಿಡಲ್ಲ. ಅಂದ್ರೆ ವಿದೌಟ್ ಸ್ಪೆಕ್ಟೇಟರ್ಸ್ ಮಾಡ್ತೀವಿ ಅಂದ್ರೂ ಕೂಡ ಅದನ್ನ ಮಾಡಕ್ಕೂ ಆಗೋದಲ್ಲ, ಯಾಕಂದ್ರೆ ಅಷ್ಟು ಜನ ಬರ್ಬೋದು. ಈಗ ನಮ್ಮ RCB ಫ್ಯಾನ್ಸ್, RCB ಕೋಟ್ಯಾಂತರ ಫ್ಯಾನ್ಸ್ ಕನ್ನಡಿಗರಿದ್ದಾರೆ. ಕನ್ನಡಿಗರ ಬೇಜಾರು ಸಂಗತಿಗಳು ಆಮೇಲೆ ಮಾತಾಡ್ತೀವಿ ಅದ್ರ ಬಗ್ಗೆ ಏನಿದೆ ಅಂತ. ಅಷ್ಟೇ ಅಲ್ಲ, ದೇಶದಲ್ಲಿ ವಿದೇಶದಲ್ಲಿ ಎಲ್ಲ ಕಡೆ ಇದ್ದಾರೆ. ಇದೇ RCB ಬೇರೆ ಊರಲ್ಲಿ ಆಡಿದ್ರು ಕೂಡ ಅಷ್ಟೇ ಜನ ಬಂದು ನೋಡ್ತಾರೆ, ಎಲ್ಲರೂ RCB ಟಿ ಶರ್ಟ್ ಹಾಕೊಂಡು ನೋಡ್ತಾರೆ. ಅಷ್ಟೊಂದು ದೊಡ್ಡ ಒಂದು, ಅದು 90% ವಿರಾಟ್ ಕೊಹ್ಲಿ ಸಲುವಾಗಿ. ಸೊ ಯಾವಾಗ ಗೆದ್ದ ತಕ್ಷಣ ವಿರಾಟ್ ಕೊಹ್ಲಿ ಮುಂದಿನ ದಿನ ನಾವು ನೋಡಿ ನಮ್ಮ ಸೆಲೆಬ್ರೇಷನ್ ಅಂತ ಹೇಳಿದಾರಲ್ಲ, ಸೊ ಯಾವುದೇ ಕಾರಣಕ್ಕೆ ಹೇಳಿರ್ಬೋದು ಅದನ್ನ. ಆದ್ರೆ ಇಮ್ಮಿಡಿಯೇಟ್ ಆಗಿ ಅಷ್ಟು ಮಾಡಕ್ಕೆ ಯಾರಿಗೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಇದರಲ್ಲಿ ಇನ್ನೊಂದೇನೆಂದ್ರೆ, ರಾಜಕಾರಣಿಗಳು ಹೋಗಿ ಟರ್ಮ್ಯಾಕಿಗೆ ಹೋಗ್ಬಿಟ್ಟು ಟ್ರಾಫಿ ತಗೊಂಡು ಬಂದು ಇದರಲ್ಲಿ ವಿಜಯೋತ್ಸವ ಆಚರಿಸಿ ಇದ್ರ ಮುಂದೆ ವಿಧಾನಸೌಧದ ಮುಂದೆ ಅದನ್ನೇ ತಗೊಂಡು ಮತ್ತೆ ಇಲ್ಲಿವರೆಗೆ ಬಂದು ಅವ್ರಿಗೆ ಅಡ್ವಾಂಟೇಜ್ ತೆಗೆದುಕೊಂಡ್ರು. ಅಂದ್ರೆ ವಿರಾಟ್ ಕೊಹ್ಲಿ ಜೊತೆ ಫೋಟೋ ತೆಗೆಸ್ಕೊಳ್ಳಕ್ಕೆ ತಗೊಂಡ್ರೆ ಎಲ್ಲರೂ ವೋಟ್ ಮಾಡ್ತಾರಂತ. ಓಕೆ, ಅದಿರಲಿ, ಅವ್ರ ಇಷ್ಟ ಹೌದು. ಆದ್ರೆ
ಅವರು ಅದೇ ನಾನ್ ಕೇಳೋ ಪ್ರಶ್ನೆ ಅಂದ್ರೆ ಕ್ರಿಕೆಟರ್ ಆಗಿ ಕ್ರಿಕೆಟ್ ಇಷ್ಟು ವರ್ಷದಿಂದ ಫಾಲೋ ಮಾಡ್ತಿರೋ ಕಾಮೆಂಟೇಟರ್ ಆಗಿ ಏನು ಹೇಳ್ತೇನೆ ಅಂದ್ರೆ ಇದೇ ಕೆಲಸ ನಾವು ಹೋಗಿ ಯಾವ ರೀತಿಯಾಗಿ ಟರ್ಮ್ಯಾಕಲ್ ಟ್ರಾಫಿ ತೊಂಬತ್ತು ಅದೇ ರೀತಿಯಾಗಿ ನಾವು ರಂಜಿ ಟ್ರಾಫಿ ಗೆದ್ದಾಗ, ವಿಜಯ ಹಜಾರೆ ಗೆದ್ದಾಗ ಆಗ್ಲಿ, ಆಮೇಲೆ ನಮ್ಮ ಸೈಯದ್ ಮುಷ್ತಾಕ್ ಅಲಿ ಟ್ರಾಫಿ ಗೆದ್ದಾಗ ಮಾಡಿದ್ರ ಮಾಡಿಲ್ಲ. ಅದು ಮುಖ್ಯ. ಯಾಕಂದ್ರೆ RCB ಅನ್ನೋದು ನಮ್ದು ಏನೂ ಇಲ್ಲ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಷ್ಟೇ ಇರೋದು. ಒಬ್ಬ ಆಟಗಾರ ಇದಾನೀಗ, ಅದು ಲಕ್ಕಿಲಿ. ಯಾಕಂದ್ರೆ ಕೊನೆಯಲ್ಲಿ ತಗೊಂಡದ್ದು ಲಾಸ್ಟ್ ಇಯರ್ ಆಪ್ಷನ್ ಅಲ್ಲಿ. ಇನ್ನ ಮನೋಜ್ ಬಾಂಡ್ಗೆ ಇದ್ರು, ಅವರು ಈಗ ರಿಟರ್ನ್ ಮಾಡಲಿಲ್ಲ. ಹಿಂದೆ ಈ ಇತಿಹಾಸನೇ ನೋಡಿದ್ರೆ ಯಾವ ರೀತಿಯಾಗಿ ಫ್ಯಾನ್ಸ್ ಬೆಳ್ಕೊಂಡ್ ಬಂದ್ರು. ವಿರಾಟ್ ಕೊಹ್ಲಿ ಯಾವಾಗ ದೊಡ್ಡ ಆಟಗಾರರಾಗಿ ಮುಂದುವರೆದ್ರು ಅಷ್ಟು ಫ್ಯಾನ್ ಕಳ್ಸ್ಕೊಂಡ್ ಬಂದ್ರು. ಈ ಚಿನ್ನಸ್ವಾಮಿ ಸ್ಟೇಡಿಯಂ ಇರೋ ಜಾಗದ ಬಗ್ಗೆನೇ ತಕರಾರಿದೆ ಉಮೇಶ್ ಸರ್. ಅನ್ಸೈಂಟಿಫಿಕ್ ಆಗಿದೆ. ಬಹಳ ಪಾರ್ಕಿಂಗ್ ಸಮಸ್ಯೆಯಿಂದ ಹಿಡಿದ್ಬಿಟ್ಟು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಂಬುಲೆನ್ಸ್ ಮೂವ್ಮೆಂಟ್ಗೂ ಕೂಡ ಸಮಸ್ಯೆ ಆಗುತ್ತೆ. ಅದರಿಂದ ಸುತ್ತಮುತ್ತಲಿರೋ ಬೇರೆ ಬೇರೆ ಫೆಸಿಲಿಟೀಸ್ ಕೂಡ ಪ್ರಾಬ್ಲಮ್ ಆಗುತ್ತೆ. ನಿಮ್ ವಾದ ಕೂಡ ಇದು. ಹಂಗಂದ ಮಾತ್ರಕ್ಕೆ ನಾವು ಚಿನ್ನಸ್ವಾಮಿ ಸ್ಟೇಡಿಯಂ ಅಂದ ತಕ್ಷಣ ಅದು ಕೇವಲ ಒಂದು ಸ್ಟೇಡಿಯಂ ಅಲ್ಲ, ಇಟ್ಸ್ ಅನ್ ಎಮೋಷನ್. ಹೋಮ್ ಗ್ರೌಂಡ್ ಯಾವ್ದು ಅಂದ ತಕ್ಷಣ ನೆನಪಾಗೋದು ಚಿನ್ನಸ್ವಾಮಿ. ಬೆಂಗಳೂರಿನಲ್ಲಿ ಪರ್ಯಾಯವಾಗಿ ಎಷ್ಟೇ ಸ್ಟೇಡಿಯಂಗಳು ಬಂದ್ರು ಇದ್ರೂ ಕೂಡ ಚಿನ್ನಸ್ವಾಮಿ ಇಟ್ಸ್ ಇಮೋಷನ್ ಫಾರ್ ಕ್ರಿಕೆಟ್ ಫ್ಯಾನ್ಸ್, ಅದರಲ್ಲೂ ಕರ್ನಾಟಕದವರಿಗೆ. ಈ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳೇ ನಡೆಸೋದು ಬೇಡ ಅನ್ನೋ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ಲಿಕ್ಕೆ ಕಾರಣ ಏನು ಅಂತ ನೋಡಿ. ಇವಾಗ ನೋಡಿ, ಅರ್ಜೆಂಟ್ ಇವಾಗ ಮ್ಯಾಚ್ ಗೆದ್ದಿರೋದು ಆ ದಿವಸ, ನೆಕ್ಸ್ಟ್ ಡೇನೇ ಮಾಡ್ಬೇಕು ಅಂತ ಅವಶ್ಯಕತೆ ಏನಿತ್ತು? ಟೈಮ್ ತಗೊಂಡು ಮಾಡ್ಬೋದಾಗಿತ್ತು. ಇದು ಅರ್ಜೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಮೊದ್ಲಿಗಿರೋ ಪಾಪ್ಯುಲೇಷನ್ ಬೇರೆ, ಈಗಿರೋ ಪಾಪ್ಯುಲೇಷನ್ ಬೇರೆ. ಅವಾಗ ಆಗಿರುವಾಗ ಪಾಪ್ಯುಲೇಷನ್ಗೆ ತಕ್ಕಂತೆ ಕಟ್ಟಿರೋ ಚಿನ್ನಸ್ವಾಮಿ ಸ್ಟೇಡಿಯಂ. ಈಗಿರೋ ಪಾಪ್ಯುಲೇಷನ್ ಕಟ್ಟಿರೋದಲ್ಲ. ಅರ್ಥ ಆಯ್ತಾ? ಇವಾಗ ಪಾಪ್ಯುಲೇಷನ್ ಬಹಳ IT ಬಂದ್ಮೇಲೆ ಬಹಳ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ಹೊರಗಡೆ ರಾಜ್ಯದವರೆಲ್ಲ ಇವಾಗ ಇಲ್ಲಿ ಬಂದಿದ್ದಾರೆ. ಮತ್ತೆ ಅಭಿಮಾನಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಹೊರತು ಯಾರು ಕಡಿಮೆ ಆಗ್ತಾ ಇಲ್ಲ. ಇವಾಗ ಅಲ್ಲಿರೋದು ನೋಡಿ, ನಿಮ್ಗೆ ಅಲ್ಲಿರೋದು 25,000 ಕೆಪಾಸಿಟಿ ಇರೋದನ್ನ ನೀವು 1 ಲಕ್ಷ ಜನ ಬಂದ್ರೆ ಎಲ್ಲಿ ಆಗುತ್ತೆ, ಜಾಗ ಆಗುತ್ತೆ? ಮತ್ತೆ ಪಾರ್ಕಿಂಗ್ ವ್ಯವಸ್ಥೆನೂ ಇಲ್ಲ. ಮತ್ತೆ ಏನಂದ್ರೆ ಕಬ್ಬನ್ ಪಾರ್ಕ್ ಇರೋದು ಈಗಾಗಲೇ 320 ಎಕರೆ ಇರೋದು, ಕೊನೆಗೆ 196 ಎಕರೆಗೆ ಬಂದೈತೆ. ಇವಾಗ ನಮ್ಮ ಬೆಂಗಳೂರು ಜನ ಇರೋದು 2 ಕಣ್ಣು, ಒಂದು ಲಾಲ್ಬಾಗು, ಒಂದು ಕಬ್ಬನ್ ಪಾರ್ಕ್. ಉಳಿಸಬೇಕಾಗುತ್ತೆ ನಮ್ಮ ಬೆಂಗಳೂರು ಜನಕ್ಕೆ. ಅಂದ್ರೆ ನಮ್ಮ 28 ಜನ ಬೆಂಗಳೂರು MLA ಇದ್ದಾರೆ, ಅವರೆಲ್ಲ ಕೈ ಬಳೆ ತೊಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಉಳ್ಸಕ್ ಹೋಗ್ತಾ ಇಲ್ಲ ಅವರೆಲ್ಲ. ಬೇರೆ ಕಬ್ಬನ್ ಪಾರ್ಕ್ ನ ಮಾರಕ್ ಹೋಗ್ತಾರೆ, ಮತ್ತೆ ಇದು ಮತ್ತೆ ಲಾಲ್ಬಾಗ್ನು ಮಾರಕ್ ಹೋಗ್ತಾ ಇದ್ದಾರೆ. ಯಾಕಂದ್ರೆ ನಾವು ಇಲ್ಲಿ ಹುಟ್ಟಿ ಬೆಳೆದವ್ರು, ನಾವು ಬೇರೆ ಊರಿಗೆ ಹೋಗಕ್ ಆಗಲ್ಲ. ನಾವು ಅಟ್ಲೀಸ್ಟ್ ಇಲ್ಲಿ ಹುಟ್ಟಿದಕ್ಕಾದ ಏನಾರ ಒಂದು ಕೊಡುಗೆ ಕೊಟ್ಟು ಹೋಗ್ಬೇಕು ನಮ್ಮ ಜನಕ್ಕೆ, ನಮ್ಮ ಫ್ಯೂಚರ್ ಜನರೇಷನ್ಗೆ ಅಂತ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ನೋಡಿ, ಕಬ್ಬನ್ ಪಾರ್ಕ್ ಅಲ್ಲಿ ಇವಾಗ ಒಂದು ಗಿಡ ನೆಟ್ಟಿ ಬೆಳೆಸ್ಬೇಕಾದ್ರೆ ಸುಮಾರು 5-6 ವರ್ಷ ಬೇಕಾಗುತ್ತೆ. 5-6 ವರ್ಷ ಬರ್ಬೇಕಾದ್ರೆ ಅದನ್ನ ಎಷ್ಟು ಕಷ್ಟಪಟ್ಟು ಬೆಳೆಸ್ತಾರೆ, ಅದಕ್ಕೆ ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ, ಎಷ್ಟು ಒಂದು ಗೊಬ್ಬರ ಹಾಕಿ, ಮತ್ತೆ ಅದಕ್ಕೆ ಅಂತ ಈ ಕೆಲಸದವರೆಲ್ಲ ಹಾಕಿ, ಕೆಲಸದವರೆಲ್ಲ ಕೂಲಿ ಕೆಲಸ ಮಾಡಿ ನಮ್ಮ ಜನರು ತೆರಿಗೆ ಹಣದಿಂದ ಕಟ್ಟಿ ಅವ್ರಿಗೆ ಸಂಬಳ ಕೊಟ್ಟು ಎಷ್ಟು ಲಕ್ಷಾಂತರ ರೂಪಾಯಿ ಜೊತೆಗೆ ಕೋಟಿ ದುಡ್ಡು ಖರ್ಚಾಗಿದೆ. ಅದೇ ಒಂದೇ ಒಂದು ಸೆಕೆಂಡ್ ಅಲ್ಲಿ, ಒಂದೇ ಒಂದು ದಿವಸದಲ್ಲಿ, ಒಂದು ಅರ್ಧ ದಿವಸದಲ್ಲಿ ಬಂದು ಎಲ್ಲ ತುಳಿದು ಎಲ್ಲ ಇಡೀ ಗ್ರಿಲ್ಸ್ ಇಂದ ಹಿಡಿದು ಗಿಡ ಇಂದ ಎಲ್ಲ ನಾಶ ಮಾಡಿ ಹೊಂಟೋಗ್ಬಿಟ್ರು. 3 ಕೋಟಿಯಿಂದ 4 ಕೋಟಿ ಲಾಸ್ ಆಗಿದೆ. ಸರ್ಕಾರಕ್ಕೆ ಅದು ಕಣ್ ಕಾಣಿಸ್ತಾ ಇದೆ. ಇರೋದನ್ನ ಇಂಪ್ರೂವೈಸ್ ಮಾಡೋಕೆ ಜೋಸೆಫ್ ಸರ್ ರೆಕಮೆಂಡೇಶನ್ ಗಳ ಜೊತೆಗೆ ಹಣಕಾಸಿನ, ನನಗೆ ಗೊತ್ತಿರೋ ಹಾಗೆ ನೀವು ಹೇಳಿರೋ ಹಾಗೆ ಹಣಕಾಸಿನ ಕೊರತೆ ಏನಿಲ್ಲ KSEAಗೆ. ಸಿಂಪಲ್ ಸೊಲ್ಯೂಷನ್ ಗಳು ಎಲ್ಲಾನು ಆಗಲ್ಲಪ್ಪ. ಅಟ್ಲೀಸ್ಟ್ ಗೇಟ್ ವೈಡನಿಂಗ್ ಎಷ್ಟು ಮಹಾ ಸಮಯ ಹಿಡಿತಾ ಇತ್ತು. ಒಂದೇ ಒಂದು ರೆಕಮೆಂಡೇಶನ್ ಕೂಡ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಮುಂದಾಗಿಲ್ಲ ಅಂದ್ರೆ KSEA ಜವಾಬ್ದಾರಿ ಅಲ್ಲ. ಆಯ್ತಪ್ಪ, ಜವಾಬ್ದಾರಿ ಅಲ್ಲ, ನೀವು ಜವಾಬ್ದಾರಿ ತಗೊಂಡು ಏನ್ ಮಾಡಿದ್ದೀರಿ ಅದಕ್ಕೆ ಉತ್ತರ ಕೊಡ್ಬೇಕಲ್ಲ. ಎಲೆಕ್ಷನ್ ಮೋಡ್ ಆಯ್ತು ಸರ್, 7 ತಿಂಗಳಲ್ಲಿ ಎಲೆಕ್ಷನ್ ಮೋಡ್ ಅಲ್ಲಿ ಇದ್ದೀರಿ. ಇನ್ 3 ತಿಂಗಳಿಗೆ IPL ಓಪನಿಂಗ್ ಸೆರೆಮನಿ ಯಾವ ಭರವಸೆ ಮೇಲೆ ಹೇಳ್ತಾ ಇದ್ದಾರೆ, ನಾವು ಓಪನಿಂಗ್ ಮ್ಯಾಚ್ ಅನ್ನು ಹೋಮ್ ಗ್ರೌಂಡ್ ಅಲ್ಲಿ ಆಡಿಸ್ತೀವಿ ಅಂತ ಹೇಳಿ. 3 ತಿಂಗಳಲ್ಲಿ ಆಗ್ಬಿಡುತ್ತಾ? ಆಗೋದಿಲ್ಲ, ಆಗ್ಲೂಬಾರ್ದು. ಯಾಕಂದ್ರೆ ನಾವು ಪ್ರಿಪೇರ್ಡ್ನೆಸ್ ಇಲ್ಲ. ಯಾಕಂದ್ರೆ ಡಿಕುನಾ ಕಮಿಟಿ ಕೊಟ್ಟಿರೋ ನೀವು ಇದ್ರಲ್ಲಿ ನೋಡಿದ್ರೆ ನಿಯಮಗಳು, ಅದು ನೀವು ಫುಲ್ಫಿಲ್ ಮಾಡಕ್ಕಾಗಲ್ಲ. ಈಗ ನೀವು ಇರೋ ಗೇಟ್ಸ್ ನೋಡಿದ್ರೆ ಸಣ್ಣ ಗೇಟ್ಗಳಿದೆ, ಎಕ್ಸೆಪ್ಟ್ ದ ಮೇನ್ ಎಂಟ್ರೆನ್ಸ್. ಮಿಕ್ಕಿದ ಗೇಟ್ ಎಲ್ಲ ಬಹಳ ಸಣ್ಣದಾಗಿದೆ. ಆಮೇಲೆ ಓಡಾಡಕ್ಕೂ ಜಾಗ ಇಲ್ಲ. ಸರ್ ಹೇಳ್ದಂಗೆ ಪಾರ್ಕಿಂಗ್ ಜಾಗ ಇಲ್ಲ. ಈಗ ನಾವು ಹೇಳೋದೇನಂದ್ರೆ, ಈ ಚಿನ್ನಸ್ವಾಮಿ ಸ್ಟೇಡಿಯಂ ನಮಗೆ ಮುಂದಕ್ಕೆ ಆಡ್ಬೇಕು, ಮ್ಯಾಚಸ್ ಆಡ್ಬೇಕು. ಬಟ್ ಈಗಲೇ ಶುರು ಆಗ್ಬೇಕು ಕೆಲಸ. ಅದನ್ನ ಇವರು ಯಾವಾಗ ಡಿಕುನಾ ಕಮಿಟಿ ರಿಪೋರ್ಟ್ ಬಂದಿದ್ಮೇಲೆ ಶುರು ಮಾಡ್ಬೇಕಾಯ್ತು. ಜಯಪ್ರಕಾಶ್ ಹೇಳ್ದಂಗೆ ಬ್ರಿಗೇಡ್ ಇದಕ್ಕೆ ಮಾಡಿದ್ದಾರೆ, ಅದು ನಡೆಯೋದಿಲ್ಲ. ಫೈರ್ ಇದಕ್ಕೂ ನಡೆಯೋದಿಲ್ಲ, ಯಾಕಂದ್ರೆ ಮೂವ್ಮೆಂಟೇ ಇಲ್ಲ. ನಾ ಹೇಳೋದಂದ್ರೆ, ನೀವು ಖುದ್ದಾಗಿ ಇವಾಗ ಏನಾದ್ರು ಇಂಟರ್ನ್ಯಾಷನಲ್ ಮ್ಯಾಚ್ ತರಬೇಕಂದ್ರೆ ಈ ಕಮಿಟಿಯವರು ಕೆಲಸ ಈಗ ಶುರು ಮಾಡಬೇಕು, ತಕ್ಷಣವೇ ಈಗಲೇ ಶುರು ಮಾಡಬೇಕು. ನಿಮಗೆ ಸ್ವಿಮ್ಮಿಂಗ್ ಪೂಲ್ ಬೇಕಾಗಿಲ್ಲ. ಇದು ಹೇಗೆ ಬಿಡಿದೆ ಅಂದ್ರೆ, ಕ್ರಿಕೆಟ್ ಕ್ಲಬ್
ಬೇರೆ ಕ್ಲಬ್ ಹೌಸ್ ಮೆಂಬರ್ಸ್ಗೆ ಎಂಜಾಯ್ಮೆಂಟ್ ಇದೆ, ಕ್ರಿಕೆಟರ್ಸ್ಗೆ ಇಲ್ಲ. ಇದು ನಿಮ್ಗೆ ಟೆನ್ನಿಸ್ ಬೇಕು, ನಿಮ್ಗೆ ಇದು ಬೇಕು, ಅದೆಲ್ಲ ಜಾಗಗಳಿದೆಯಲ್ಲ, ಬಿಟ್ಕೊಡ್ಲಿ. ಕ್ರಿಕೆಟ್ಗೆ ಕ್ರಿಕೆಟ್ ಪರವಾಗಿರ್ಲಿ, ಎಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು. ಕ್ಲಬ್ ಮೆಂಬರ್ಸ್ ಅಷ್ಟೇ ಎಂಜಾಯ್ಡ್ ಸೋಫಾರ್ ಅಲ್ಲ. ಈಗ ಈ ತರ ಸಿಚುವೇಶನ್ ಬಂದಿದೆ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂದ ಇತಿಹಾಸಕ್ಕೆ ಒಂದು ಕಚ್ಚುಗೆ ಬಂದಾಗ ಎಲ್ರು ಹೌದು ನಾವೆಲ್ಲ ಸ್ಯಾಕ್ರಿಫೈಸ್ ಮಾಡ್ತೀವಿ, ಮುಂದಕ್ಕೆ ಹೋಗೋಣ, ನಮ್ಗೆ ಇಂಥ ಫೆಸಿಲಿಟೀಸ್ ಬೇಡ, ಕ್ರಿಕೆಟ್ ಫೆಸಿಲಿಟೀಸ್ ಕೊಡೋಣ, ಜನಕ್ಕೆ ಎಂಟ್ರಿ ಮಾಡಕ್ಕಾದ್ರೆ ಒಳ್ಳೆ ಇದು ಕೊಡೋಣ ಅಂದ್ಬಿಟ್ಟು ಅದನ್ನ ಮಾಡಕ್ಕೆ ಯೋಚಿಸ್ಬೇಕಾಗಿ ಇಲ್ಲ. ಈಗಲೇ ದುಡ್ಡಿದೆ, 400 ಕೋಟಿ ಕೂತಿದೆ. ಓಕೆ, ಅದ್ ಇಟ್ಕೊಂಡು ಏನ್ ಮಾಡ್ತಾರೆ, ಪೂಜೆ ಮಾಡ್ತಿದ್ದಾರಾ? ಈ ಎಲೆಕ್ಷನ್ಗಳು KSCA ನಡೆದಿದ್ದ ಎಲೆಕ್ಷನ್ ಕೂಡ ನಮ್ಮ ಪೊಲಿಟಿಕಲ್ ಪಾರ್ಟಿ ಎಲೆಕ್ಷನ್ ಗಳ ತರ ಆಗೋಯ್ತಾ? ಫಾಲ್ಸ್ ಪ್ರಾಮಿಸರ್ ಯಾವ್ದು ಈಡೇರ್ಸಕ್ಕಾಗಲ್ಲ ಅಂತದನ್ನ ಕೊಟ್ಬಿಡೋದು. ನಾನು ಮತ್ತದೇ ರಿಪೀಟ್ ಪ್ರಶ್ನೆ ಕೇಳ್ತೀನಿ ಸರ್. ಮಾರ್ಚ್ ಬಹುಶಃ ಐ ನೋ, ಹಾಗೆ ಕ್ರಿಕೆಟ್ ಅಭಿಮಾನಿಗಳಿಗೂ ಆಸೆ ಇರುತ್ತೆ, ಡಿಫೆಂಡಿಂಗ್ ಟೀಮ್ ಅಪ್ಪ ಇದು ನಮ್ಮ ಕೈಲಿ ಚಾಂಪಿಯನ್ಸ್, ಡಿಫೆಂಡಿಂಗ್ ಚಾಂಪಿಯನ್ಸ್, ಹೋಮ್ ಗ್ರೌಂಡ್ ನಲ್ಲಿ ಓಪನಿಂಗ್ ಮ್ಯಾಚ್ ಆಗ್ಬೇಕು ಅನ್ನೋದು ವಾಡಿಕೆ. ಹಾಗಾಗಿ ಮತ್ತೊಮ್ಮೆ ಈ ದುರಂತನ ಮರೆಸಲಿಕ್ಕೆ IPL ಶುರು ಪಂದ್ಯಾವಳಿ ಇಲ್ಲಿಂದನೇ ಆಗ್ಲಿ. ಬಟ್ ಆರ್ ವಿ ಪ್ರಿಪೇರ್ಡ್? ಚಿನ್ನಸ್ವಾಮಿ ಪ್ರಿಪೇರ್ಡ್ ಆಗಿದೆಯಾ? ಎಲೆಕ್ಷನ್ ಅಲ್ಲಿ ಪ್ರಾಮಿಸ್ ಹೆಂಗ್ ಕೊಡ್ತಾರೆ ಸರ್, ನಾವು ತಂದ್ಬಿಡ್ತೀವಿ ಮ್ಯಾಚ್ ವಾಪಸ್ ಅಂತ? ನಾನು ಏನ್ ಹೇಳ್ಬೇಕಂದ್ರೆ ಅಂದ್ರೆ ಎಲ್ಲರ ಅಂತಾರಾಷ್ಟ್ರೀಯ ಆಟಗಾರರಲ್ಲಿ ದೇಸಿ ಆಟಗಾರರಲ್ಲಿ ಎಲ್ಲರೂ ಚಿನ್ನಸ್ವಾಮಿ ಸ್ಟೇಡಿಯಂ ಆಡ್ಬೇಕಂತಾರೆ. ಯಾಕೆ ಆಡ್ಬೇಕಂತಾರೆ? ಬೆಂಗಳೂರಲ್ಲಿ ಆಡ್ಬೇಕಂತಾರೆ. ಎಲ್ಲ ಬಾಯ್ ಬಿಟ್ಟು ಹೇಳ್ತಾರೆ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಕೂಡ ನಾವು ಬೆಂಗಳೂರಲ್ಲಿ ಆಡ್ಬೇಕು. ಯಾಕೆಂತಾರೆ ಸೆಲೆಬ್ರೇಸ್ ಕ್ಲೈಮೇಟ್, ಪಕ್ಕದಲ್ಲಿ ಕಬ್ಬನ್ ಪಾರ್ಕ್ ಇದು ಬರುತ್ತೆ, ಆದ್ರೆ ಅದ್ರ ತಕ್ಕಂತೆ ಹವಾ ನಿಯಂತ್ರಿತ ಇಲ್ಲ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಷ್ಟು ಹತ್ತಿರದಿಂದ ಮ್ಯಾಚ್ ನೋಡೋಕೆ ಯಾವ ಗ್ರೌಂಡ್ ಅಲ್ಲೂ ಇಲ್ಲ. ಅಷ್ಟು ಮೇಲೆ ಇಲ್ಲ, ಅಷ್ಟು ಕೆಳಗಡೆ ಇಲ್ಲ. ಎದುರುಗಡೆ ನಿಂತ್ಕೊಂಡು ನೀವೇ ಕ್ಯಾಚ್ ಹಿಡಿಬಹುದು. ಬಂಡರ್ಲೈನ್ ಆ ತರ ಇದೆ. ಬಂಡರ್ಲೈನ್ ಎಷ್ಟು ಒಳಗಡೆ ಹೋಗ್ಬಿಡಿ ಕಮರ್ಷಿಯಲ್ ಇಂಟ್ರೆಸ್ಟ್ ಸಲುವಾಗಿ. ಆ ತರ ಇರುವಾಗ ಎಲ್ಲರೂ ಇಷ್ಟೊಂದು ಬೇಕೇ ಬೇಕು ಅನ್ನುವಾಗ, ಇಷ್ಟು ಜನ ಫ್ಯಾನ್ಸ್ ಇರುವಾಗ RCB ಇದಕ್ಕೂ ಸಂಬಂಧನೇ ಇಲ್ಲ. ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಸಂಬಂಧ ಇಲ್ಲ, ಬರೀ ಬಾಡಿಗೆ ತಗೋತಿದ್ರು. RCB ಇನ್ನೊಂದೇನೆ ಅಂದ್ರೆ ಇನ್ನೊಂದು ಕರ್ನಾಟಕಕ್ಕೆ ಒಳ್ಳೇದು ಮಾಡಿಲ್ಲ ಅಂತ ಶುರುವಾದಾಗ ಮಲ್ಯ ಅವರು ಓನರ್ ಆಗಿದ್ರಲ್ಲ, ಅವಾಗ ಕೂಡ ಅನೇಕ ಆಟಗಾರರಿದ್ರು. ಅನಿಲ್ ಇದ್ರು, ಜೋಶಿ ಆಡಿದ್ರು, ಆಮೇಲೆ ವಿಜಯ್ ಅಸಿಸ್ಟೆಂಟ್ ಕೋಚ್ ಇದ್ರು, ನಂತರ ಅನೇಕರು ಆಡಿದ್ರು, ಅಖಿಲ್ ಆಡಿದ್ರು, ಎಲ್ಲರೂ ಆಡಿದ್ರು. ಈಗ ಏನಿದೆ? ಏನೂ ಇಲ್ಲ ಸದ್ಯಕ್ಕಂತೂ. ಓಕೆ, ಅವ್ರು ಹೇಳ್ಬೋದು ನಾವು ಏನೋ ಗ್ಲೋಬಲ್ ಎಂಟಿಟಿ, ಗ್ಲೋಬಲ್ ನಮ್ದು ಲೋಕಲ್ ಅಲ್ಲ ಅಂತ. ಅಂದ್ರೆ ಲೋಕಲ್ ಇಲ್ಲ ಅಂತಂದ್ರೆ ನಿಮ್ಮ ಫ್ಲೇವರ್ ಹೆಂಗ್ ಬರುತ್ತೆ? ಕೋಟ್ಯಾಂತರ ಫ್ಯಾನ್ಸ್, ನಾವು ಹುಚ್ಚ ಫ್ಯಾನ್ಸ್ ಅಂತೂ ಅಂತೇವೆ. ಎಲ್ಲ ಇರೋದು ವಿರಾಟ್ ಕೊಹ್ಲಿ, 90% ಇರೋದು ವಿರಾಟ್. ನಾಳೆ ಆಡಲ್ಲ ವಿರಾಟ್ ಕೊಹ್ಲಿ ಅಂದ್ರೆ ಎಷ್ಟು ಜನ ಇರ್ತಾರೆ ಫ್ಯಾನ್ಸ್? ಅದು ಮುಖ್ಯ. ಅವಾಗ ಏನಂತಂದ್ರೆ ನಮ್ಮ ಕನ್ನಡಿಗರಿಗೆ ನಮ್ಮ ಟೀಮ್ ಅಂತ ಅನ್ನೋಕೆ ಏನಿದೆ? 12 ಜನ ಇದ್ರು ಆಕ್ಷನ್ ಅಲ್ಲಿ. ಇಬ್ಬರನ್ನ ಯಶರಾಜ್ ಪುಂಜಾ ಅಂತ ಒಬ್ಬ 6 ಅಡಿ 6 ಅಂಗುಲದ UAE ಹುಟ್ಟಿ ಇಲ್ಲಿ ಬಂದು ರಾಜಸ್ಥಾನ್ ರಾಯಲ್ಸ್ ನೆಟ್ಸ್ ಅಲ್ಲಿ ಅವ್ರನ್ನ ನೋಡಿ AN ಬಿಷಪ್ ಗುರುತಿಸಿ ಅವ್ರಿಗೆ ಹೇಳಿ ಅದನ್ನ ನೋಡ್ಬಿಟ್ಟು ಅವ್ರನ್ನ RR ಅವ್ರನ್ನ 2 ವರ್ಷ ನೆಟ್ ಬೌಲರ್ ಆಗಿ ಯೂಸ್ ಮಾಡಿ ಆಮೇಲೆ ತಾವು ತಗೊಂಡಿದ್ದಾರೆ. ಇಂತ ಅಷ್ಟೇ ಅಲ್ಲ, ನಮ್ಮ ದೇಸಿ ಆಟ, ನಮ್ಮ ಕರ್ನಾಟಕದ ಬೆಂಗಳೂರಿನ ಆಟಗಾರ ಕರ್ನಾಟಕ ಪ್ರೀಮಿಯರ್ ಲೀಗ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ವಿಕೆಟ್ ಟೇಕರ್. 23 10 ಮ್ಯಾಚ್ ಅಲ್ಲಿ 23 ವಿಕೆಟ್ ತೆಗೆದುಕೊಂಡವನು. 4 ವಿಕೆಟ್, 5 ವಿಕೆಟ್ ತಗೊಂಡಿಲ್ಲ, 4 ವಿಕೆಟ್ 4 ಸರಿ ತಗೊಂಡಂತು, 3 ವಿಕೆಟ್ ನ. ಅಂತವ್ರು ನಮ್ ಗಮನ RCB ಗಮನಕ್ಕೆ ಬರಲ್ವಾ? ಓಕೆ, ಸುರೇಶ್ ಶರ್ಮಾ ಇದಾರೆ, ಕೃಣಾಲ್ ಪಾಂಡ್ಯ ಇದಾರೆ, ಸ್ಪಿನ್ನರ್ಸ್. ಇನ್ನೊಬ್ಬಂತೂ 25 ಜನ ಒಬ್ಬಂದು ಬೇಸ್ ಪ್ರೈಸ್ ತಗೊಳ್ಳಿ, ಯಾಕೆ ಮಾಡಲ್ಲ? ಪ್ರವೀಣ್ ದುಬೇನ ಬೇರೆಯವ್ರು ತಗೊಂಡ್ರು, ಪಂಜಾಬ್ ತಗೊಂಡ್ರು. ನಮ್ಮಲ್ಲಿ ಇಷ್ಟು ಜನ 10 ಜನ 12 ಜನ ಇನ್ಕ್ಲೂಡಿಂಗ್ ನಮ್ಮ ಮಯಾಂಕರ್ ನಮ್ಮ ಕರ್ನಾಟಕ ಕ್ಯಾಪ್ಟನ್. ಓಕೆ, ಮುಸ್ತಾಕ್ ಅಲಿ ಈ ಸರ್ತಿ ಚೆನ್ನಾಗಿ ಆಡ್ಲಿಲ್ಲ, ಅಂದ್ರೆ ಅನ್ಲಕ್ಕಿ ಅಂತ ಹೇಳ್ಬೋದು. 2-3 ಮ್ಯಾಚ್ ಒಂದೊಂದರಲ್ಲಿ ಅಷ್ಟರಲ್ಲಿ ಸೋತರು. ಓಕೆ, ಅಷ್ಟಕ್ಕೆ ನೀವು ಯಾರನ್ನು ಬೇಡವ? ನಮಗೆ ನಮ್ಮದು ಅನ್ನೋದು ಏನಿದೆ ಆ ಪ್ರಯತ್ನಗಳು ಏನಾಗ್ತಿದೆ ಅಂತ ಸರ್ ನಾನು ಅದನ್ನೇ ಕೇಳ್ತೀನಿ. ಈ ಫಾಲ್ಸ್ ಪ್ರಾಮಿಸ್ ಅಭಿಮಾನಿಗಳಿಗೆ ಈ ದೊಡ್ಡ ದೊಡ್ಡ ಲೆಕ್ಕಾಚಾರಗಳು, ಲಾಜಿಕಲ್ ರೀಸನಿಂಗು ಇದು ಅರ್ಥ ಆಗಲ್ಲ. ಜಯಪ್ರಕಾಶ್ ಸರ್ ಅವ್ರಿಗೇನು RCB ಮ್ಯಾಚ್ ನಡಿಬೇಕು, ವಿರಾಟ್ ಕೊಹ್ಲಿ ಬೆಂಗಳೂರಿಗೆ ಬರಬೇಕು, ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಾವು ಅದನ್ನು ಗಮನಿಸಬೇಕು. ಈ ಹೊಣೆಗಾರಿಕೆ KSCA ಮೇಲೂ ಕೂಡ ಇದೆ. ಇಲ್ಲಿ ಕೇವಲ ಪ್ರಚಾರ, ದುಡ್ಡು ಇತ್ಯಾದಿ ಪೊಲಿಟಿಕಲ್ ಪ್ರೆಷರ್ ಅಲ್ಲ, ಅಭಿಮಾನಿಗಳು ಕ್ರಿಕೆಟ್ ಅನ್ನ ಬೆಳೆಸುವ ಜವಾಬ್ದಾರಿ ಕೂಡ KSCA ಮೇಲಿದೆ. ಏನ್ ಮಾಡ್ತಿದೆ KSCA ಇದಕ್ಕೆ? ಪ್ರತಿಯೊಂದು KSCA ಜವಾಬ್ದಾರಿ ಅಂತ ಹೇಳಲಿಕ್ಕಾಗಲ್ಲ ಮೇಡಮ್. ಯಾಕಂದ್ರೆ ಇಷ್ಟು ವರ್ಷ ಮ್ಯಾಚ್ಗಳು ನಿಮಗೆ ಗೊತ್ತಿದೆ, ಎಷ್ಟು ಮ್ಯಾಚ್ಗಳು ನಡೆದಿದೆ. IPL ಶುರು ಆದಾಗ್ಲಿಂದ ಎಷ್ಟು ಮ್ಯಾಚ್ಗಳು ನಡೆದಿದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಮ್ಯಾಚ್ಗಳು ನಡೆದಿದೆ, ದೇಶೀಯ ಮ್ಯಾಚ್ಗಳು ಎಷ್ಟು ನಡೆದಿದೆ. ಯಾವತ್ತಾದ್ರೂ ಈ ತರದೊಂದು ಅನಾಹುತ ಆಗಿದೆಯಾ? ಇಲ್ಲಿ ಆಗಿಲ್ಲ. ಇದು ಅದಕ್ಕೆ ನಾನು ವಿಶೇಷವಾಗಿ ಹೇಳೋದು, ಇದು ವಿಶೇಷ ಸಂದರ್ಭ. ಇಲ್ಲಿ ನಡೆದಿರ್ತಕ್ಕಂಥ ವಿಜಯೋತ್ಸವ ಉನ್ಮಾದ ಕ್ರೌಡ್, ಹುಡುಕಿದ್ರು ಕೂಡ ಕಾಣಲ್ಲ ಜನಕ್ಕೆ. ಯಾವಾಗ ಕಾಣುತ್ತೆ ಅನಾಹುತ ಆದಾಗ? ಇತ್ತು ಹುಡುಕು, ವರ್ಷಾಂಗಟ್ಲೆಯಿಂದ ಇತ್ತು ಹುಡುಕು. ಇವಾಗ ನೋಡಿ, ಪ್ರಪಂಚದಾದ್ಯಂತ ಅನಾಹುತಗಳು ನಡೀತಾನೆ ಇದೆ, ಯಾರು ನಿಲ್ಲಿಸ್ಲಿಕ್ಕಾಗಿಲ್ಲ. ಇವತ್ತಿನ ದಿನ ಮೊನ್ನೆ ತಿರುಪತಿನಲ್ಲಾಗಿದೆ, ಕುಂಭಮೇಳದಲ್ಲಾಗಿದೆ, ಅಲ್ಲೂ ಏನು ಮೆಷರ್ಮೆಂಟ್ಸ್ ತಗೊಂಡಿರ್ಲಿಲ್ವಾ? ತಗೊಂಡಿದ್ರು. ಆಗುತ್ತೆ, ಕೆಲವು ವಿಶೇಷ ಸಂದರ್ಭಗಳಲ್ಲಿ ಆಗುತ್ತೆ. ಅದಕ್ಕೆ ನಾವು ಪ್ರಿಪೇರ್ ಆಗ್ಲಿಕ್ಕೆ ಆಗಲ್ಲ. ನಾವೆಷ್ಟೇ ಪ್ರಿಪೇರ್ ಆಗಿದ್ರು
ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದು ವಿಶೇಷ ಪ್ರಾಬ್ಲಮ್ ಸರ್. ನೀವೇ ಹೇಳಿದ ಮಾತಿಗೆ ನಾನು ಅದನ್ನೇ ವಾಪಸ್ ನಿಮ್ಗೆ ಕೇಳ್ತೀನಿ. ತಿರುಪತಿಲಾದಾಗ ತಿರುಪತಿ ಆಡಳಿತ ಮಂಡಳಿ ಅಲ್ಲಿನ ಸರ್ಕಾರನ ಬ್ಲೇಮ್ ಮಾಡ್ತೀವಿ, ಅಥವಾ ನೀವು ಹೇಳಿದ ಕುಂಭಮೇಳ ಆದಾಗ ಯುಪಿ ಗವರ್ಮೆಂಟ್ ನ ಮ್ಯಾನೇಜ್ಮೆಂಟ್ ನ ಬ್ಲೇಮ್ ಮಾಡ್ತೀವಿ. ಇಲ್ಲಿ ಯಾರನ್ನಪ್ಪ ಬ್ಲೇಮ್ ಮಾಡೋದು? KSA ನಮ್ದಲ್ಲ, RCB ನಮ್ದಲ್ಲ, ಈವೆಂಟ್ ಮ್ಯಾನೇಜ್ಮೆಂಟ್ ನಮ್ದಲ್ಲ. ಸರ್ಕಾರ ಅಂತೂ ಕ್ಲೀನ್ ಆಗಿ ಕೈ ತೊಳ್ಕೊಂಡು ಪೊಲೀಸ್ ನ ಡಿಸ್ಮಿಸ್ ಮಾಡ್ಬಿಟ್ಟು ಹೋಗ್ಬಿಟ್ರು. ಯಾರ ಜವಾಬ್ದಾರಿ ಹಾಗಾದ್ರೆ? KSA ಮೇಲೆ ನೀವು ಬ್ಲೇಮ್ ಮಾಡ್ತಿದ್ದೀರಾ? ನಾನು ಕೇಳ್ತಿದ್ದೀನಿ ಸರ್, ಯಾರ ಜವಾಬ್ದಾರಿ? ಒಬ್ಬ ಕ್ರಿಕೆಟ್ ಅಭಿಮಾನಿಯಾಗಿ ಆದ ದುರಂತಕ್ಕೆ ಜವಾಬ್ದಾರಿ ಯಾರು ಇದನ್ನ ಸರಿ ಮಾಡಬೇಕು, ಸರಿ ಮಾಡೋ ಪ್ರಯತ್ನ ಯಾರು ಮಾಡ್ತಿದ್ದಾರೆ ತಿಳ್ಕೊಳ್ಳೋ ಕುತೂಹಲ. ಬ್ಲೇಮಿಂಗ್ KSA ಪಾತ್ರ ಏನು, ಅದನ್ನ ಮಾಡ್ತಿದ್ಯಾ ಅಷ್ಟೇ ನನ್ನ ಪ್ರಶ್ನೆ. ನಮ್ಮದು ಒಂದು ಪಾಲಿದೆ ಮೇಡಮ್. ಹೌದು, ಕೆಲವು ಕಡೆ ನಾವು ಕೆಲವು ಕಡೆ ಎಡವಿರ್ಬೋದು, ಕೆಲವುದು ಮೆಷರ್ಮೆಂಟ್ಸ್ ತಗೊಂಡಿಲ್ದಾರ ಇರ್ಬೋದು, ಅಷ್ಟು ಜನ ಎಕ್ಸ್ಪೆಕ್ಟ್ ಮಾಡಿಲ್ದೇ ಇರೋದ್ರಿಂದ ಆಗಿರೋದು ಇದು. ಸಾಮಾನ್ಯವಾಗಿ ಒಂದು ಮ್ಯಾಚ್ ಅಂದ್ರೆ 35,000ದಿಂದ 40,000 ಜನ ಬರ್ತಾರೆ. ಅಲ್ಲಿರ್ತಕ್ಕಂಥ ಫೆಸಿಲಿಟೀಸ್ ಅಲ್ಲಿ ಸಾಕಾಗಿತ್ತು, ಇಲ್ಲಿವರೆಗೂ ನಡೀತಾ ಇದೆ. ಈ ವಿಶೇಷ 3 ಲಕ್ಷ ಜನ ಬಂದಿದ್ರು ನಾವು ಮ್ಯಾನೇಜ್ ಮಾಡಕ್ಕಾಗಿಲ್ಲ. ಇನ್ಮೇಲೆ ನಾವು ಮುಂದುವರೆದು ನಾವ್ ಇವಾಗ ಏನಾಗುತ್ತೆ ಅದಕ್ಕೆ ತಕ್ಕಂತೆ ಸ್ವಲ್ಪ ಗೇಟ್ಗಳು ದೊಡ್ಡದು ಮಾಡೋದಿರ್ಬೋದು, ಫೆಸಿಲಿಟೀಸ್ ಇರ್ಬೋದು, ರ್ಯಾಂಪ್ಸ್ ಗಳು ಮಾಡೋದಿರ್ಬೋದು, ಲೇಡೀಸ್ಗೆ ಸಪರೇಟ್ ಸ್ಟ್ಯಾಂಡ್ ಮಾಡೋದಿರ್ಬೋದು, ಚಿಲ್ಡ್ರನ್ಸ್ಗೆ ಸಪರೇಟ್ ಸ್ಟ್ಯಾಂಡ್ ಮಾಡೋದಿರ್ಬೋದು, ಆಮೇಲೆ ಎಕ್ಸ್ಟ್ರಾ ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿದ್ವಿ. ಇದನ್ನೆಲ್ಲ ನಮ್ಮ KSA ಕಡೆಯಿಂದ ಮಾಡುತ್ತೆ. ಆದ್ರೆ ಕಾಲ್ ತುಳಿತ ಪ್ರಕರಣದಲ್ಲಿ ಸಂಪೂರ್ಣವಾಗಿ KSA ಜವಾಬ್ದಾರಿ ಅಂತ ಹೇಳಿದ್ರೆ ನಾನು ಬಿಟ್ಬಿಡೋಣ, ಫ್ಯೂಚರೇ ಮಾತನಾಡೋಣ. ನಾನು ಹೂವರ್ ಸರ್ಗೂ ಅದೇ ಪ್ರಶ್ನೆ ಕೇಳಿದೆ. ನೋಡಿ, 7 ತಿಂಗಳಲ್ಲಿ ಆಗದೆ ಇರೋ ಕರೆಕ್ಷನ್ಗಳು ಇನ್ 3 ತಿಂಗಳಲ್ಲಿ ನಾವು IPL ನ ಏನೋ ಓಪನಿಂಗ್ ಮ್ಯಾಚ್ ಆಡಿಸ್ತೀವಿ ಅಂತ ಹೇಳಿ ಯಾಕೆ ಭರವಸೆ ಕೊಡ್ತಿದ್ದಾರೆ ಎಲೆಕ್ಷನ್ ಟೈಮ್ ಅಲ್ಲಿ? ಕೇವಲ ಎಲೆಕ್ಷನ್ ಗೆಲ್ಲಬೇಕು ಅನ್ನೋ ಕಾರಣ, ವಿಚ್ ಇಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಸರ್. 3 ತಿಂಗಳಲ್ಲಿ ನಾವು ಎಲ್ಲಾ 17 ರೆಕಮೆಂಡೇಶನ್ ಇಂಪ್ಲಿಮೆಂಟ್ ಮಾಡ್ತೀವಿ, ಹೆಂಗ್ ಪಾಸಿಬಲ್ ಸರ್ ಪ್ರಾಕ್ಟಿಕಲಿ? ಯಾಕೆ ಆಗ್ಬಾರ್ದು ಮೇಡಮ್? ನಾನು ಕೇಳೋದು ಇವಾಗ 3 ಲಕ್ಷ ಜನ ಬರೋದಿಲ್ಲ ಮೇಡಮ್ ಮ್ಯಾಚ್ಗೆ, ಬರೋದೇ 40,000 ಜನ 50,000 ಜನ. ನೀವು ನಾನು ಅದನ್ನೇ ನಾನು ಸಾಮಾನ್ಯ ಮನುಷ್ಯನಾಗಿ ಪ್ರಶ್ನೆ ಕೇಳ್ತಿದ್ದೀನಿ. ಸಾರಿ ಸರ್, ಅಲ್ಲ ಸಂಭ್ರಮಾಚರಣೆಗೆ ಎಷ್ಟು ಜನ ಬರ್ತಾರೆ ಅಂತ ಹೇಳಿ ಊಹೆ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಮ್ಯಾಚ್ ಬರೋದು ಇಷ್ಟೇ ಜನ. ನೀವು ಯಾರನ್ನೇ ಕೇಳಿ, ಇಲ್ಲಿ ಮ್ಯಾಚ್ಗೆ ಎಷ್ಟು ಜನ ಬರ್ತಾರೆ ಮೇಡಮ್? 50,000 ಜನ ಟಿಕೆಟ್ ತಗೊಂಡಿರ್ತಾರೆ. ಅವರು ಟಿಕೆಟ್ ಇಲ್ದೇ ಇರೋರು ಏನಕ್ಕೆ ಬರ್ತಾರೆ? ಸ್ಟೇಡಿಯಂ ಹತ್ರ ಕಪ್ಪು RCB ಕೈಯಲ್ಲಿದೆ. ಅಭಿಮಾನಿಗಳಲ್ಲಿ ಆ ಒಂದು ಹ್ಯಾಂಗ್ ಓವರ್ ಇನ್ನೂ ಕಮ್ಮಿ ಆಗಿಲ್ಲ. ನಮ್ಮ ತಂಡ ವಿರಾಟ್ ಕೊಹ್ಲಿ ಅವರೇ ಇನ್ ಕೇಸ್ ಆಡಿದ್ರು ಅಂತಂದ್ರೆ ಹಿಂದಿನ ಮ್ಯಾಚ್ ಬಂದಷ್ಟೇ ಜನ ಬರ್ತಾರೆ. ನಾವು ಹಂಗ್ ಕ್ಯಾಲ್ಕುಲೇಟ್ ಮಾಡಬಹುದಾ ಸರ್? ಮಾಡಬಹುದು ಮೇಡಮ್, ಮಾಡಬಹುದು. ಇನ್ನೊಂದು 10,000 ಜನ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಮ್ಯಾಚ್ ದಿನ ಮ್ಯಾಚ್ ಟಿಕೆಟ್ ತಗೊಂಡ್ ಬರ್ತಾರೆ ಮೇಡಮ್, ದುಡ್ಡು ಕೊಟ್ಟು ಬಂದಿರ್ತಾರೆ ಅಂತವ್ರು ಬರ್ತಾರೆ. ಆಚೆ ನಿಂತ್ಕೊಂಡು ನೋಡೋ ಅಂತವ್ರು 10,000 ಜನ ಬರ್ಬೋದು. ಅದು ಬಿಟ್ಟು ಇದು ಬಂದಿತ್ತಲ್ಲ ಈ ಕ್ರೌಡ್ ಯಾವತ್ತು ಕಾಲ್ ತೊಳಿತ ದಿನ, ಅದು ನನ್ನ ಪ್ರಕಾರ ಪ್ರಪಂಚದಲ್ಲಿ ಯಾರು ಊಹೆ ಮಾಡದೇ ಇರೋಂತ ಒಂದು ಪರಿಸ್ಥಿತಿ ನಿರ್ಮಾಣ ಇವಾಗ ಅವಕಾಶ ಸಿಗ್ತಿರೋದು ಯಾಕೆ? ಫೆಸಿಲಿಟಿ ಸರಿ ಇಲ್ಲ ಅಂತ ಹೇಳಿ ಇದನ್ನ ಇಂಪ್ರೂವೈಸ್ ಮಾಡ್ಲಿಕ್ಕೆ ಏನ್ ಮಾಡ್ತಿದೆ KSA? ಮಾಡಿದೆ, ಇವತ್ತಿಗೂ ಮಾಡ್ತಾ ಇದೆ, ಮುಂದಕ್ಕೂ ಮಾಡುತ್ತೆ ಮೇಡಮ್. ಅದ್ರಲ್ಲಿ ಏನು ಇದು ತಪ್ಪೇ ಇಲ್ಲ. ಆಡಳಿತ ಮಂಡಳಿ ಹಳೇದಿರ್ಲಿ ಹೊಸದಿರ್ಲಿ, ಕ್ರಿಕೆಟ್ ಆಡಿಸ್ಬೇಕನ್ನೋದಕ್ಕೆ ಎಲ್ಲಾರು ಬರ್ತಾ ಇರೋದಲ್ಲಿ. ಈಗ ಆಡಳಿತ ಮಂಡಳಿ ಇರೋದು ಅದಕ್ಕೇನೆ, ಪ್ರೇಕ್ಷಕರು ಬರೋದನ್ನು ಕ್ರಿಕೆಟ್ ನೋಡ್ಬೇಕಂತಾನೆ, ಎಲ್ಲರಿಗೂ ಅದೇ ಉದ್ದೇಶ, ಒಳ್ಳೆ ಉದ್ದೇಶನೇ ಇರೋದು. ಈ ಬ್ಲೇಮ್ ಗೇಮ್ ಅನ್ನೋದು ಎಲ್ಲಾ ವಿಚಾರದಲ್ಲೂ ನೋಡ್ಕೊಂಡ್ ಬಂದ್ಬಿಟ್ಟಿದೀವಿ. ನೋಡಿ, ದುರಂತ ಆಗೋವರೆಗೂ ಎಲ್ಲಾ ಚೆನ್ನಾಗಿ, ದುರಂತ ಆದ್ಮೇಲೆ ನಮಗ್ ಗೊತ್ತಿಲ್ಲ ಹೋಗ್ಲಿ, ಸುಧಾರಣೆ ಮಾಡ್ಕೊಳ್ಳೋ ಪ್ರಯತ್ನ ಸರ್ಕಾರ ಎಷ್ಟು ಬೇಜವಾಬ್ದಾರಿಯಿಂದ ಈ ದಿನದವರೆಗೂ ನಡ್ಕೊಳ್ತಿದೆ ನಮಗ್ ಗೊತ್ತಿದೆ. ಪೊಲೀಸ್ ಇಲಾಖೆ ಅಂತೂ ನಾವು ರಿಸ್ಕ್ ತಗೊಳಕ್ಕೆ ರೆಡಿ ಇಲ್ಲ ಅನ್ನೋ ಮನಸ್ಥಿತಿಗೆ ಬಂದ್ಬಿಟ್ಟಿದೆ. ಪರ್ಮಿಷನ್ ಕೊಡದೇ ಇರೋದಕ್ಕೆ ಕಾರಣ KSA ಎಲೆಕ್ಷನ್ ನಾವು ಮಾಡ್ತಿದೀವಿ. ಹಂಗಾದ್ರೆ ಕ್ರೀಡಾಭಿಮಾನಿಗಳಿಗೆ ಉತ್ತರ ಕೊಡಬೇಕಾಗಿರೋದು ಯಾರು ಅಂತ, ಅದ್ರ ಜೊತೆಗೆ ಅನುಭವಿಸೋರು ಯಾರು? ಮತ್ತದೇ ಜನರು, ಅದೇ ಜನಸಾಮಾನ್ಯರು. ಅದು ಇನ್ನೊಂದು ಹೇಳಿದೆ, ಇವರು ಇಲ್ಲೇ ಇದ್ದಾರೆ ಸ್ನೇಹಿತರು ಹೇಳ್ದಂಗೆ, ಅವರೆಲ್ಲ ಮೆಂಬರ್ಗಳು, ಅವ್ರ ಪರವಾಗಿ ಮಾತಾಡಬೇಕು, ಅವ್ರ ವಿರುದ್ಧವಾಗಿ ಮಾತಾಡಕ್ಕಾಗಲ್ಲ ಅವರು. ಯಾಕಂದ್ರೆ ನಿಜವಾಗೂ ನೊಂದಿರೋರಿಗೆ ಗೊತ್ತಿರುತ್ತೆ. ಇಲ್ಲಿ ಹೋಗ್ಲಿ KS ಒಳಗೆ ಎಷ್ಟು ಜನ ಮೂಲ ನಿವಾಸಿಗಳಿದ್ದಾರೆ, ಬೆಂಗಳೂರು ಮೂಲ ನಿವಾಸಿಗಳು ಮೆಂಬರ್ಶಿಪ್ ಇದ್ದಾರೆ ನೋಡಿ, ಅದೊಂದು. ಎರಡನೇದು, ಎಷ್ಟು ಜನ ಕ್ರಿಕೆಟರ್ಸ್ ಅಲ್ಲಿ ಮೆಂಬರ್ ಇದ್ದಾರೆ ನೋಡಿ ತೋರಿಸ್ಬಿಡಿ. ಅಲ್ಲಿ ಇರೋರೆಲ್ಲ ಹೊರ ರಾಜ್ಯದವರು, ಹೊರಗಡೆಯಿಂದ ಬಂದಿರೋರು, ಮತ್ತೆ ಹ್ಯಾಂಟಿ ಎಲಿಮೆಂಟ್ಸ್ ಅವರೇ ಅಲ್ಲಿ ಇರೋದು. ಅಲ್ಲೇನು ನಾ ಹಿಂದೆ ಒಂದು ಹಾಕಿದೆ, ಚತುರ್ವೇದಿ ಅವರು ಇರುವಾಗ, ಗವರ್ನರ್ ಆಗಿರುವಾಗ, ಅಲ್ಲಿ ರಾತ್ರೆಲ್ಲ ಬಾರ್ ಅದು ಕೊಟ್ಟಿರೋ ಕ್ರಿಕೆಟ್ ಆಡ್ಲಿಕ್ಕೆ ಬರ್ತಾ ಅಲ್ಲಿ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡ್ಕೊಂಡ್ಬಿಟ್ಟಿದ್ದು, ಫುಲ್ ನೈಟ್ ಎಲ್ಲ ಕುಡ್ಕೊಂಡಿದ್ದಿರ್ತು. ಅದಕ್ಕೆ ನಾನು ಕೇಸಾಗಿ ರೈಡ್ ಮಾಡಿಸಿದ್ದೆ. ಅವಾಗ ಬ್ರಿಜೇಶ್ ಪಟೇಲ್ ಮತ್ತೆ ನಾಗರಾಜ್ ಅವರು ಇದ್ರು, ಅವ್ರು ಅಪ್ಸ್ಕೊಂಡಿದ್ರು, 1 ಮಂತ್ ಸಿಕ್ಕಿರಲಿಲ್ಲ. ಅವಾಗ ಆ ಕ್ಲಬ್ 10 ಗಂಟೆಗೆ ಕ್ಲೋಸ್ ಮಾಡಕ್ ಸ್ಟಾರ್ಟ್ ಆ ಕ್ಲಬ್ ಸ್ಟಾರ್ಟ್ ಮಾಡೋದು ಎಲ್ಲಾ ಕ್ಲಬ್ಗಳು ಸ್ಟಾಪ್ ಮಾಡಿದ್ರು. 10 ಗಂಟೆ ಮೇಲೆ ಯಾವ್ದು ಇಲ್ಲ, ಡ್ರಿಂಕ್ಸ್ ಸಪ್ಲೈ ಇಲ್ಲ ಅಂತ. ಇವಾಗ ಸರ್ಕಾರನೇ ಅವರಿಗೆ ಪರ್ಮಿಷನ್ ಕೊಟ್ಟಿದೆ, ರಾತ್ರಿ ಎಲ್ಲ ಕುಡ್ಕೊಂಡು ಕುಡೀರಿ ಅಂತ. ಆ ತರ ಇರುವಾಗ ಇವಾಗ ಮುಂದೆ ಆವಾಗ ಜನರೇಷನ್ಗೂ ಈ ಜನರೇಷನ್ಗೂ ಬಹಳ ಇದೆ. ಇವಾಗ KSA ಅವರು ಇವಾಗ ಕಟ್ಲಿಕ್ಕೆ ಸ್ಟಾರ್ಟ್ ಮಾಡ್ದಂದ್ರೆ ಇನ್ನೊಂದು ಅಟ್ಲೀಸ್ಟ್ 3 ವರ್ಷನೇ ಬೇಕೇ ಬೇಕು. 3 ವರ್ಷ ಅಷ್ಟೊತ್ತಿಗೆ ಇನ್ನು ಮತ್ತೆ ಎಷ್ಟು ಜನ ಪಾಪ್ಯುಲೇಷನ್ ಆಗಿರ್ತಾರೆ ಅದು ಯೋಚನೆ ಮಾಡಿ. ಮತ್ತೆ ಅವಾಗ ಇವ್ರಿಗೆ ಎಷ್ಟು ಪಾರ್ಕಿಂಗ್ ಪ್ಲೇಸ್ ಬೇಕು? ಈಗಿರೋದೇ 25,000 ಜನಕ್ಕೆ. ಅವಾಗ ಇವ್ರು ಕಟ್ಟೋದೇ ಒಂದು 50,000 ಜನಕ್ಕೆ ಕಟ್ತಾರೆ ಅನ್ಕೊಳ್ಳಿ. 50 ಜನಕ್ಕೆ ಪಾರ್ಕಿಂಗ್ ಎಲ್ಲಿ ಮಾಡ್ತಾರೆ? ಏನ್ ಕಬ್ಬನ್ ಪರ್ಗ ಹೊಡ್ಕೋಬೇಕಂತ ಏನಾರು ಬರ್ತಾ ಇದ್ದಾರಾ?
ಅಥವಾ ಅಕ್ಕಪಕ್ಕದಲ್ಲಿ ಯಾವ್ದೊಂದು ಜಾಗ ಇದೆಯಾ? ಯಾವ್ದು ಇಲ್ಲ. ಹೇಳೋದು ಒಂದು ನಾವು ಯಾವ್ದು ಮರಿಬಾರ್ದಂದ್ರೆ ನಮ್ಮ ಫ್ಯಾನ್ಸ್ ಅವರಿಂದ ಕ್ರಿಕೆಟ್ ಇವಷ್ಟು ಆಗಿರೋದು. ಇದೇನಾಗ್ತಿದೆ ಅಂದ್ರೆ ನಾವು ಬೇರೆ ವೋಟಿಂಗ್ ಮೆಂಬರ್ಸ್, ನಾವು ವೋಟ್ ಹಾಕ್ತಿವಿ, ಕಾಕ್ಟೇಲ್ ಡಿನ್ನರ್ ಕುಡ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಇವ್ರ ಡಿಸಿಷನ್ ತಗೊಳಕ್ಕೆ ಬಂದ್ಬಿಟ್ಟಿದೆ. ಇವರು ಜನನ ಮರ್ತ್ಬಿಟ್ಟಿದ್ದಾರೆ, ಫ್ಯಾನ್ಸ್ ನ ಮರ್ತ್ಬಿಟ್ಟಿದ್ದಾರೆ. ಫ್ಯಾನ್ಸ್ ಇಂದ ಕ್ರಿಕೆಟ್ ಇಷ್ಟು ಮುಂದಕ್ಕೆ ಬಂದಿರೋದು. ಇವಾಗ RCB ಇಸ್ ಫಾಲೋಯಿಂಗ್ ಇದೆ ಅಂದ್ರೆ ವಿರಾಟ್ ಕೊಹ್ಲಿ. ಯಾಕೆ ವಿರಾಟ್ ಕೊಹ್ಲಿನೇ ಉಡ್ಕೊಂಡ್ ಬರ್ತಾರೆ ಜನ ಅಂದ್ರೆ ಅದು ಬಂದಿದೆ. ನಾವ್ ಹೇಳೋದು KS ಏನೇ ಇರ್ಲಿ, ಯಾರೇ ಇದ್ರು ಫ್ಯಾನ್ಸ್ ಬಗ್ಗೆನೂ ಅವರು ಇಂಟ್ರೆಸ್ಟ್ ತೋರಿಸ್ಬೇಕಾಗಿದೆ. ಅವ್ರನ್ನ ನೋಡ್ಬೇಕು, ಅವರು ಅವರಿಂದ ನಾವು ಬೆಳೆದಿದೀವಿ ಅಂದ್ಬಿಟ್ಟು. ನಾವೇ 2800 ಜನನ ಏನೋ ಒಂದಷ್ಟು ಜನ ವೋಟಿಂಗ್ ಮೆಂಬರ್ಸ್ ಇದ್ಬಿಟ್ಟು ನಾವೇ ನಡೆಸ್ತೀವಿ ಅಂದ್ರೆ ಕೇಳಿಲ್ಲ. ಮುಂಚೆ ತರ ನಡೀತಿತ್ತು, ಈಗೆಲ್ಲ ನಾವು ಮುಂದಕ್ಕೆ ನಿಂತಿದ್ದೀವಿ. ಯಾಕಂದ್ರೆ ನಾವು ಒಂದು ಫೋರಂ ಮಾಡ್ತಾ ಇದೀವಿ, ವೆಲ್ಫೇರ್ ಫೋರಂ ಮಾಡ್ತಾ ಇದೀವಿ. ಇದೆಲ್ಲ ಮುಂದಕ್ಕೆ ಬಿಡೋದಿಲ್ಲ. ನಾವು ಇಷ್ಟ ತನಕ ನೋಡ್ಬಿಟ್ಟಿದ್ದೀವಿ, ಇನ್ ಮುಂದೆ ಇದನ್ನ ಬಿಡೋದಿಲ್ಲ. ಆದ್ರೆ ಈಗ ನನಗೆ ಭರವಸೆ ಇರೋದಂದ್ರೆ ಒಳ್ಳೆ ಕಮಿಟಿ ಬಂದಿದೆ. ಒಂದಿಬ್ಬರು ಇದಾರೆ ಕಪ್ ಚುಕ್ಕೆ ಬಿಟ್ಟು ಒಳ್ಳೆ ಕಮಿಟಿ ಬಂದಿದೆ. ಅವ್ರಿಗೆ ಇಂಟ್ರೆಸ್ಟ್ ಇದೆ ಕ್ರಿಕೆಟ್ ನ ಮುಂದೆ ತಗೊಳಕ್ಕೆ ಅಂದ್ಬಿಟ್ಟು. ಯಾಕಂದ್ರೆ ನಮ್ಮ ಕ್ರಿಕೆಟ್ ನ ಎಷ್ಟಂದ್ರೆ ಜನನೂ ಮಾರಾಟ, ಜನ ಸತ್ರು ನಮ್ಗೆ ಯಾವ ಲೆಕ್ಕನೂ ಇಲ್ಲ, ನನಗೆ ದಿಮಾಗಿದೆ, ನಾನ್ ಪವರ್ ಹೋಗಿರ್ತೀನಿ ಅಂದ್ಬಿಟ್ಟು ಆಟಿಟ್ಯೂಡ್ ಇತ್ತು. ಅದನ್ನ ನಾವು ಬಿಡಬಾರ್ದು, ಫ್ಯಾನ್ಸ್ ನ ಮರಿಬಾರ್ದು. ನಿಜ. ಬಟ್ ಯಾವ ಲೆವೆಲ್ಗೆ ಬಂದ್ಬಿಡ್ತಿರು ಕಣ್ವಿ ಸರ್ ಅಂದ್ರೆ ಕಡೆಗೆ ವಿರಾಟ್ ಕೊಹ್ಲಿ ಅವರನ್ನ ಕೂಡ ವಿಲನ್ ಮಾಡ್ಬಿಟ್ರು. ಅವ್ರ ಮೇಲೆ ಕೇಸ್ ಹಾಕ್ಬೇಕು, ಅವ್ರನ್ನ ಜೈಲಿಗೆ, ಅವರೆಲ್ಲೋ ಫಾರಿನ್ ಹೋಗ್ಬೇಕು ಅನ್ನೋ ಕಾರಣಕ್ಕೇನೆ ಅರ್ಜೆಂಟ್ ಅಲ್ಲಿ ಮಾಡ್ಲಾಯ್ತು, ಈ ತರದ್ದೆಲ್ಲ. ಓಕೆ, ಅದು ಸಹಜ. ಒಬ್ಬ ಸೆಲೆಬ್ರಿಟಿ ಆದ್ಮೇಲೆ ಬೊಕೇಜು ಬರುತ್ತೆ, ಬ್ರಿಕ್ ಬ್ಯಾಟ್ಸ್ ಬರುತ್ತೆ. ಅಂದ್ರೆ ಇಂಥ ಇದಾದಾಗ ಆದ್ರೂ ನಾ ಹೇಳಿದ 90% ಎಲ್ಲ ವಿರಾಟ್ ಕೊಹ್ಲಿ ಫ್ಯಾನ್ಸ್. ನಾಳೆ ವಿರಾಟ್ ಕೊಹ್ಲಿ ಆಡಲ್ಲ ಅಂದ್ರೆ ಎಷ್ಟು ಜನ ಇರ್ತಾರೋ ಗೊತ್ತಿಲ್ಲ. ಆದ್ರೆ ಒಬ್ಬ ಆಟಗಾರನಿಂದ ಇಷ್ಟೊಂದು ಫ್ಯಾನ್ಸ್ ಇರುವಾಗ RCBಗೂ ಇಷ್ಟೊಂದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. RCB ಸಂಬಂಧಪಟ್ಟಂತೆ ಎಲ್ಲೆಲ್ಲೇ ಆಡ್ತಾರೋ ಅಥವಾ ಮ್ಯಾಚ್ ಆಡ್ತಾರೋ ಅಲ್ಲೂ ಅವ್ರಿಗೂ ಕೂಡ ಎಲ್ಲರಿಗೂ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದಕ್ಕೆ ಬಹಳ ಹುಷಾರಾಗಿ ಮಾಡಬೇಕು. ಮೇಡಮ್ ಸಾರ್ ಹೇಳಿದ್ರು ರಾಜಕೀಯ ಉದ್ದೇಶದಿಂದ IPL ಮ್ಯಾಚ್ ನಡೆಸಬೇಕಂತ ಇದಾರಂತ. ಅದು ಅವ್ರು ಹೇಳಿದ್ ಕರೆಕ್ಟ್. ಇವಾಗ ನಡೆಸಬೇಕಾಗಿರೋದು ರಾಜಕೀಯ ಉದ್ದೇಶದಿಂದ. ಆವಾಗ ವಿಜಯೋತ್ಸವ ಮಾಡಿದ್ದು ರಾಜಕೀಯ ಉದ್ದೇಶದಿಂದಲೇ. ಆ ಮ್ಯಾಚ್ ಗೆದ್ದ ತಕ್ಷಣ ಟ್ವೀಟ್ ಮಾಡಿದ್ರು ಪೊಲಿಟಿಷಿಯನ್, ನಾಳೆ ವಿಜಯೋತ್ಸವ ಇದೆ, ಎಲ್ಲರೂ ಬನ್ನಿ ಅಂತ. ಸೊ ಸ್ಟ್ಯಾಂಪೇಜ್ ಆಯ್ತು, ಅಮಾಯಕರು ಬಲಿಯಾದ್ರು. ಸೊ ಇದರಿಂದ ಅವ್ರ ಲಾಭ ತಗೋಬೇಕಂತ ಮಾಡಿದ್ದು. ಅವ್ರ ಮಕ್ಕಳು ಮೊಮ್ಮಕ್ಕಳು ವಿರಾಟ್ ಕೊಹ್ಲಿ ಅವ್ರ ಹತ್ರ ಫೋಟೋ ತಗೋಬೇಕಂತ. ಇವಾಗ ನನ್ನ ಉದ್ದೇಶ ಏನಂದ್ರೆ IPL ಕ್ಯಾನ್ಸಲ್ ಮಾಡೋದು ಕರೆಕ್ಟ್ ಅಲ್ಲ. ಇದರಿಂದ ಅಲ್ಲಿ ಎಂಪ್ಲಾಯ್ಮೆಂಟ್ ಇದೆ, ಸೆಕ್ಯೂರಿಟಿ ಗಾರ್ಡ್ಸ್ ಆಗಲಿ, ವೆಂಡರ್ಸ್ ಆಗಲಿ, ಆಡ್ ಏಜೆನ್ಸಿ ತುಂಬಾ ಎಂಪ್ಲಾಯ್ಮೆಂಟ್ ಬರುತ್ತೆ. ನಾನೇ ಹೇಳೋದೇನಂದ್ರೆ ಏನಾದ್ರು ಪ್ರಿಕಾಷನ್ ತಗೊಳ್ಳಿ. ನೀವು ಹೇಳಿದ್ರಲ್ಲ, ಪ್ರಿಕಾಷನ್ ತಗೊಂಡು ಲಿಮಿಟೆಡ್ ಸೀಟ್ಸ್ ಟಿಕೆಟ್ಸ್ ಕೊಟ್ಟು ಮಾಡಿಸಬಹುದು. ಅದೊಂದು. ಇನ್ನೊಂದು, ತುಂಬಾ ಜನ ಅಭಿಮಾನಿಗಳಿದ್ದಾರೆ, RCB ಅಭಿಮಾನಿಗಳೆಲ್ಲ, ಬೇರೆ ಟೀಮ್ಸ್ ಅಭಿಮಾನಿಗಳು ತುಂಬಾ ಜನ ಇಲ್ಲಿ ಬೆಂಗಳೂರಲ್ಲಿ ಇದ್ದಾರೆ. ಸೊ ಅವ್ರಿಗೆಲ್ಲ ಡಿಸಪಾಯಿಂಟ್ ಆಗುತ್ತೆ. ಇದನ್ನ ಪ್ರಿಕಾಷನ್ ತಗೊಂಡು ಮಾಡಿಸ್ಬೇಕನ್ನೋದು ನನ್ನ ಉದ್ದೇಶ. ಇದಕ್ಕೆ ಬಹುಶಃ ಓವರ್ ಸರ್ ಉತ್ತರ ಕೊಡ್ಬೋದಾ ಅಂತ ಹೇಳಿ. ಅಂದ್ರೆ ಪೊಲಿಟಿಕಲ್ ಇಂಟರ್ವೆನ್ಷನ್ ಸಪೋರ್ಟಿವ್ ಆಗಿದ್ರೆ ಓಕೆ, ಬಟ್ ಅಲ್ಲೂ ಕೂಡ ಪ್ರಚಾರದ ಗೀಳು ಹತ್ತು ಬಿಟ್ರೆ ಹೆಂಗೆ ಅಂತ ಹೇಳಿ. ಬಹುಶಃ ಇಷ್ಟೆಲ್ಲ ಆಗ್ತಿರೋದಕ್ಕೆ ಈ ರಾಜಕಾರಣಿಗಳಲ್ಲಿ ಕೆಲವರಲ್ಲಿ ಇರುವ ಪ್ರಚಾರದ ಗೀಳು, ಕ್ರೆಡಿಟ್ ಗೀಳು, ಇದು ಕೂಡ ಕಾರಣ ಆಗ್ಬಿಡುತ್ತಾ ಅಂತ ಹೇಳಿ. ಆಗತ್ತೆ. ಯಾಕಂದ್ರೆ ಏನಾಗತ್ತಂದ್ರೆ ನಿಮಗೆ ಆಪರ್ಚುನಿಟಿ ಸಿಕ್ಕಿದಾಗ ಎಲ್ಲಿ ನೀವು ಬೆಳೆಸ್ಕೋತೀರಾ. ಇವತ್ತೇ ಇಲ್ಲ, ಎಲ್ಲರ ದಿನದಿಂದ ಆಗ್ತಾ ಬರ್ತದೆ. ಸೊ ಅದಾಗತ್ತೆ. ಸಿಚುವೇಶನ್ ಆ ತರ ಬಂದಾಗ ಪೊಲಿಟಿಕಲ್ ಇದು ನೋಡ್ತಾರೆ, ನಮಗೇನ್ ಮೈಲೇಜ್ ಬರುತ್ತೆ ಅಂದ್ಬಿಟ್ಟು. ಈಗ ನಾವು ಇಲ್ಲಿ ಕರ್ನಾಟಕದ ಬಗ್ಗೆ ಮಾತಾಡ್ತೀವಿ, ನಮ್ಮ ರಾಜಕೀಯ ಬಗ್ಗೆ. ನೀವು ಡೆಲ್ಲಿಗೆ ಹೋದ್ರೆ, ಡೆಲ್ಲಿಗೆ ಹೋದ್ರೆ ನಾವು ಟೀಮ್ ಯಾವ್ದಾರ ಗೆದ್ಕೊಂಡ್ ಬಂದಿದ ತಕ್ಷಣ ಫಸ್ಟ್ ನಮ್ಮ ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ಹೋಗ್ತಾರೆ, ಮನೆಗೆ ಹೋಗ್ತಾರೆ, ತಪ್ಕೋತಾರೆ, ಇದು ಮಾಡ್ತೀವಿ ಅಂದ್ಬಿಟ್ಟು. ಆಮೇಲೆ ಮರ್ತ್ಬಿಡ್ತಾರೆ. ಅವ್ರಿಗೆ ಅಥ್ಲೆಟಿಕ್ಸ್ಗೆ ಟ್ರೈನಿಂಗ್ ಮಾಡ್ಕೊಳ್ಳೋಕೆ ಟ್ರ್ಯಾಕ್ ಇಲ್ಲ, ಅವ್ರಿಗೆ ಫೆಸಿಲಿಟಿ ಇಲ್ಲ. ಬೇರೆ ಅವತ್ತಿನ ದಿವಸ ನಾವು ನಮ್ಮವರು ವಿ ಆರ್ ಆಲ್ ಗ್ರೇಟ್, ಟೀ ಕಾಫಿ ಕುಡಿದು ಊಟ ಕಳಿಸ್ಬಿಡ್ತಾರೆ, ಆಮೇಲೆ ಮರ್ಸ್ಬಿಡ್ತಾರೆ. ಸೊ ದಿಸ್ ಇಸ್ ಅ ಸಿಚುವೇಶನ್ ಇನ್ ಅವರ್ ಕಂಟ್ರಿ. ನಾವೆಲ್ಲ ಮೂರ್ಖರು. ಬೆಂಗಳೂರಲ್ಲಿ ಏನಿದೆ ಫೆಸಿಲಿಟಿ? ಎಲ್ಲ ಬೆಂಗಳೂರಲ್ಲಿ ಫೆಸಿಲಿಟಿನೇ ಇಲ್ಲ ಬಿಡಿ. ಅಥ್ಲೆಟಿಕ್ಸ್ ಸ್ಟೇಡಿಯಂ ನೀವು ಹೋದ್ರೆ ನಿಮಗೆ ಅಥ್ಲೀಟ್ಸ್ ಬಂದ್ಬಿಟ್ಟು ಪರ್ಮಿಷನ್ ತಗೊಂಡ್ಬಂದು ಓಡ್ಬೇಕು, ಅಲ್ಲಿ ಫುಟ್ಬಾಲ್ ನಡೆಸ್ತಾರೆ. ಇಲ್ಲ, ಇದು ನಾಟಕ ನಡೆಯುತ್ತೆ. ಪೊಲಿಟಿಷಿಯನ್ಸ್ ಆರ್ ಪೊಲಿಟಿಷಿಯನ್ಸ್. ಬಟ್ ನಾವೇನ್ ಮಾಡ್ತಿದ್ದೀವಿ, ನಾವು ಬಾಯ್ ಮುಚ್ಕೊಂಡು ಕೂತಿದ್ದೀವಿ. 18 ವರ್ಷದಿಂದ ನಾವು ಈ ಸತಿ ಕಪ್ ನಮ್ದೆ ಅಂತ ಹೇಳ್ತಾ ಇದ್ವಿ. ಇವಾಗ ನಾವು ಯಾವಾಗ ಮ್ಯಾಚ್ ನಡೆಸ್ತಾರೆ ಅಂತ ಕಾಯ್ಕೊಂಡಿರ್ಬೇಕು. 18 ವರ್ಷ ಇದಕ್ಕೆ ಕಾಯ್ದಿದೀವಿ ಕಪ್ಗೆ, ಇವಾಗ ಮ್ಯಾಚ್ ಕಾಯ್ಬೇಕಂತ. 18 ವರ್ಷ ಕಪ್ಪಿಗೆ ಕಾದ್ವಿ, ಈಗ ಮ್ಯಾಚ್ ನಡ್ಸಕ್ 18 ವರ್ಷ ಕಾಯ್ಬೇಕಂತ ಹೇಳಿ. ಇದನ್ನ ಬಹುಶಃ ಕೇವಲ ಹೂವಾರ್ ಸರ್ ಮಾತ್ರ ಅಲ್ಲ, ಜಯಪ್ರಕಾಶ್ ಸರ್ ಕೂಡ ಉತ್ತರ ಕೊಡ್ಬೋದು.
ಅಲ್ಲ ಅಷ್ಟು ದಿನ ಕಾಯ್ಬೇಕಾಗಿಲ್ಲ. ಇವ್ರು ಉಮೇಶ್ ಸರ್ ಹೇಳ್ದಂಗೆ ಒಂದು 2 years ಬೇಕು, ಯಾಕಂದ್ರೆ ಮಿನಿಮಮ್ ಬೇಕು ಫೆಸಿಲಿಟಿ ಇಂಪ್ರೂವ್ ಮಾಡಕ್ಕೆ. ಅದು ಹಾಗೆ ಆಗತ್ತೆ, ಯಾಕಂದ್ರೆ ಈ ಕಮಿಟಿ ಬಂದಿರೋದು ಸೀರಿಯಸ್ ಆಗಿದ್ದಾರೆ. ಆಲ್ರೆಡಿ ನಾವು ಬೆಳಗಾಮು ಹುಬ್ಳಿಯಲ್ಲಿ ಏನೇನಾಗಿದೆ ಪಾಳಾಗಿರೋದನ್ನ ಅದನ್ನು ರಿವೈವ್ ಮಾಡಕ್ ಬಂದಿದ್ದಾರೆ. ಇಲ್ಲಂತೂ ಮಾಡೇ ಮಾಡ್ತಾರೆ. ಬಟ್ ದರ್ ಇಸ್ ಅ ವೇ, ಇಟ್ ಟೇಕ್ಸ್ ಟೈಮ್. ದಿಢೀರಂತ ಆಗಲ್ಲ, ಮ್ಯಾಜಿಕ್ ಆಗಲ್ಲ. ಈ ರಸ್ತೆ ಗುಂಡಿ ರಿಪೇರಿ ಮಾಡ್ತೀವಿ ಅಂತ ಕೊಟ್ಟ ಡೆಡ್ ಲೈನ್ ಗಳನ್ನೇ ಸರ್ಕಾರ ಅದರ ಕೈಲಗೆ ಕೆಲಸ ಮಾಡೋ ಅಧಿಕಾರಿಗಳು ಕಂಪ್ಲೀಟ್ ಮಾಡಿಲ್ಲ. ಇನ್ ಸ್ಟೇಡಿಯಂ, ಅದರಲ್ಲೂ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ 2 ವರ್ಷ 3 ವರ್ಷ ಇವ್ರ ಪ್ರಶ್ನೆ ವ್ಯಾಲಿಡ್ ಇದೆ. ಎಷ್ಟು ವರ್ಷ ಕಾಯ್ಬೇಕಪ್ಪ ಅಂತ ಹೇಳಿ, ಅದರಲ್ಲೂ ನಮ್ಮ ಕಣ್ಣು ಮುಂದೆ ಇರುವ ಅಧಿಕಾರಿಗಳು ಹಾಗೆ ರಾಜಕಾರಣಿಗಳ ಇಚ್ಛಾಶಕ್ತಿ ಎಷ್ಟು ದೊಡ್ಡದಿದೆ ನಾವು ನೋಡಿದೀವಿ. ನಾನು ಅದಕ್ಕೆ ಹೇಳಿದ್ದು, ಗುಂಡಿ ಮುಚ್ಚೋಕೆ ತಿಂಗಳಾನ್ಗಟ್ಲೆ ಸಮಯ ಬೇಕು. ಇನ್ ಕ್ರಿಕೆಟ್ ಸ್ಟೇಡಿಯಂ ಅಲ್ಲ, ನಾನು ಹೇಳ್ತಾ ಇರೋದು ಇವಾಗ ಅವರೆಲ್ಲ ಫ್ಯೂಚರ್ ಜನರೇಷನ್ಗೆ ಅವರು ಪ್ಲೇಯರ್ ಆಗೋರು ಮತ್ತೆ ಪೊಲಿಟಿಷಿಯನ್ ಆಗೋರು. ಯಾಕಂದ್ರೆ ಪ್ರಕೃತಿ ವಿರುದ್ಧ ನಾವು ಹೋಗ್ಬಾರ್ದು, ಪರಿಸರ ಇದ್ರೇನೆ ಎಲ್ಲರಿಗೂ. ಇವತ್ತು ಅಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ಅಲ್ಲಿ ಕಬ್ಬನ್ ಪಾರ್ಕ್ ಗಾಳಿನೇ ಬರಬೇಕು. ಒಳ್ಳೆ ಗಾಳಿ ತಗೊಂಡು ನಾವು ದುಡ್ಡು ಕೊಟ್ಟು ಗಾಳಿ ತಗೊಳ್ತಾ ಇದ್ವಿ. ಯಾಕಂದ್ರೆ ಕರೋನಾ ಟೈಮಲ್ಲಿ ನೋಡ್ಬಿಟ್ಟು ನಾನು ಎಕ್ಸಾಂಪಲ್ ನಾನೇ ಆಕ್ಸಿಜನ್ ತಗೊಂಡಿದ್ದೆ 1 month. ಅದು ದುಡ್ಡು ಕೊಟ್ಟು. ಅದೇ ರಿಯಲ್ ಆಗಿರೋ ನಾವು ಹೊರಗಡೆ ಬಂದ್ರೆ ಒಳ್ಳೆ ಗಾಳಿ ಸಿಕ್ಕಂದ್ರೆ ನೀವು ಅದನ್ನ ಹಾಳು ಮಾಡ್ತಾ ಇದೀರಲ್ಲ. ಈಗಾಗಲೇ ಅದ್ರ ಯೋಚನೆ ಮಾಡಲ್ಲ ಯಾರು. ಅದ್ರ ಬಗ್ಗೆ ಪರಿಸರವಾದಿಗಳು ಇದುವರೆಗೂ ಒಬ್ರು ಕೂಡ ಹೋರಾಟ ಮಾಡಿಲ್ಲ. ಕಬ್ಬನ್ ಪಾರ್ಕ್ ಬಗ್ಗೆ ಯಾರು ಹೋರಾಟ ಮಾಡಿಲ್ಲ. ಅಟ್ಲೀಸ್ಟ್ ಹೋಗ್ಲಿ, ಅದು ಬಿಡಿ, ಅಮಾಯಕರು ಸತ್ತಿದಾರಲ್ಲ ಅವ್ರ ಪರವಾಗೂ ಹೋರಾಟ ಮಾಡಿಲ್ಲ. ಈ ಯಾವ ರಾಜಕೀಯದವರು ಹೋರಾಟ ಮಾಡಿಲ್ಲ. ನಾನು ರಾಜಕೀಯ ಬಗ್ಗೆ ಹೇಳ್ತೀನಿ, ಯಾಕಂದ್ರೆ ನಾನು ರಾಜಕೀಯ ಬೇಕಿಲ್ಲ. ಬಟ್ ಆದ್ರೂ ಅಮಾಯಕರಿಗೆ ಯಾರು ನ್ಯಾಯ ಕೊಡಿಸಿದ್ದಾರೆ, ಯಾರು ಹೋರಾಟ ಮಾಡಿಲ್ಲ. ಅದ್ರ ಜೊತೆಗೆ ನಾನೊಂದು ಏನಂದ್ರೆ, ಇವಾಗ ಇವರು ಕಟ್ಟಕ್ ಹೋದ್ರೆ ಇವಾಗ ಹೇಳ್ದಂಗೆ, ನೀವ್ ಹೇಳ್ದಂಗೆ ಇಡೀ ಬೆಂಗಳೂರಲ್ಲಿ ಎಷ್ಟು ಗುಂಡಿಗಳಿವೆ. ಇವಾಗ ಗುಂಡಿ ರಾಜ್ಯ ಆಗಿರೋದು. ಆ ಗುಂಡಿಗಳು ಮುಚ್ಚ್ರಿ ಫಸ್ಟ್. ಅದು ಜನರಿಗೆ ಒಳ್ಳೆ, ನಿಮಗೆ ಓಡಾಡಕ್ಕೆ ಒಳ್ಳೆ ರಸ್ತೆ ಮಾಡ್ಕೊಡಿ. ಇವಾಗ ಎಲ್ಲ ಅಪಾರ್ಟ್ಮೆಂಟ್ಸ್ಗಳು ಅವರವರೇ ಕಲೆಕ್ಟ್ ಮಾಡ್ಕೊಂಡು ಅವರೇ ರೋಡ್ ಮಾಡ್ಕೊತಾ ಇದ್ದಾರೆ. ಇವಾಗ ಯಾರು ಗವರ್ಮೆಂಟ್ ನೇ ನಂಬ್ತಾ ಇಲ್ಲ. ಯಾಕಂದ್ರೆ ಈ ವರ್ಷ ಒಂದಿನ ಯಾರಿಗೆ ಕ್ರಿಕೆಟ್ ಆಸಕ್ತಿ ಇದೆ, ಯಾರಿಗೆ ಫ್ಯೂಚರ್ ಕಂಡುಕೊಳ್ಬೇಕು, ಅವರೇ ದುಡ್ಡು ಹಾಕೊಳ್ಳಿ, ನೀವು ಸ್ಟೇಡಿಯಂ ಕಟ್ಕೊಳ್ಳಿ. ಅದೇ ಪರಿಸ್ಥಿತಿ ಬರುತ್ತೆ. ನಾನು ಅದಕ್ಕೆ ಇವ್ರ ಪರವಾಗಿ, ನನ್ನ ಪರಿಸರ ಪರವಾಗಿ ಡ್ಯಾಮೇಜ್ಗೆ ನಾನು ಆಲ್ರೆಡಿ ಕೇಸ್ ಹಾಕಿದ್ದೀನಿ. ಇವ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಮೇಲೆ ಹಾಕಿದ್ದೀನಿ, ಮತ್ತೆ ಇವರು DNA ಮೇಲೆ ಹಾಕಿದ್ದೀನಿ, RCB ಮೇಲೆ ಹಾಕಿದ್ದೀನಿ. ಕೇಸ್ ಪೆಂಡಿಂಗ್ ಇದೆ ಇನ್ನ ಕೋರ್ಟಲ್ಲಿ. ಅದು ಆಗೋರ್ಗೆ ಡ್ಯಾಮೇಜ್ ಕಟ್ಕೊಡ್ಲಿ. ಇದು ಪ್ರೈವೇಟ್ ಅವ್ರದ್ದು. ಇವಾಗ ಇದು RCB ಪ್ರೈವೇಟ್, DNA ಪ್ರೈವೇಟ್, ಮತ್ತೆ ಚಿನ್ನಸ್ವಾಮಿ ಅಸೋಸಿಯೇಷನ್ ಕಟ್ಕೊಡ್ಲಿ. ಸರ್ಕಾರನು ಪಾರ್ಟಿ ಮಾಡ್ಬೇಕು. ಯಾಕಂದ್ರೆ ಸರ್ಕಾರ ಇವರೆಲ್ಲ ಒಂದೇ ಆಗ್ಬಿಟ್ಟವ್ರಲ್ಲ, ಪೊಲಿಟಿಷಿಯನ್ ಇವರೆಲ್ಲ ಒಂದೇ. ಅವ್ರದ್ದು ಮಾತ್ರ ಸಪರೇಟ್ ಮಾಡ್ಕೊಬಿಟ್ರು. ಸರ್ಕಾರನ ಅದರಿಂದ ತೆಗ್ದಾಕ್ಬಿಟ್ರು. ಪಾಪದವ್ರು ಪೊಲೀಸ್ ಅವ್ರನ್ನ ಒಳಗಡೆ ಹಾಕ್ಬಿಟ್ರು. ಅವ್ರನ್ನ ತೆಗ್ದು ಸಸ್ಪೆಂಡ್ ಮಾಡಾಕ್ಬಿಟ್ರು. ಪಾಪದವ್ರು ಅವ್ರನ್ನೇನ್ರಿ ಮಾಡಿದ್ರು, ಅವ್ರ ಡ್ಯೂಟಿ ಅವ್ರು ಮಾಡಿದ್ರು. ಅದು ನಿಮ್ಗೆ ಗೊತ್ತಿಲ್ವಾ? ಗುಪ್ತಚಾರಗಳು ಇಲ್ವಾ? ಇಷ್ಟು ಜನ ಸೇರ್ತಾರೆ ಅನ್ನೋದು ಎಲ್ಲ ಗೊತ್ತಿರುತ್ತೆ. ಸರ್ಕಾರ ಗೊತ್ತಿರ್ತಾರೆ. ಸರ್ಕಾರದಲ್ಲಿ ಅವಾಗ RCB ವಿಜಯೋತ್ಸವ ಮಾಡುವಾಗ ಎಲ್ಲ ಬರೀ ಅಲ್ಲಿ ಸ್ಟೇಜ್ ಮೇಲೆ ಇದ್ದಿದ್ದು ಯಾರು? ಎಲ್ಲ ಪೊಲಿಟಿಷಿಯನ್ ಮಕ್ಕಳೇ. ಏನ್ ಫೋಸ್ ಮೇಲೆ ಫೋಸ್ ಕೊಟ್ಕೊಂಡು ಮೊಮ್ಮಕ್ಕಳು ಇದ್ರು. ಅವ್ರ ಮಕ್ಕಳು ಅವ್ರ ಮೊಮ್ಮಕ್ಕಳು ಬೆಳೆಸ್ಕೊಂಡು ಹೋಗ್ತಾರೆ. ಅಮಾಯಕನ್ನ ರಿಯಲ್ ಆಟಗಾರ ಇದ್ದಾರೆ, ಅವ್ರನ್ನ ಕರ್ಕೊಂಡ್ ಬಂದು ಯಾರು ನಿಲ್ಸಿಲ್ಲ. ಅಲ್ಲಿ ಎಷ್ಟು ಜನ ರಣಜಿ ಟಾಪ್ ಆಡಿರೋರು ಇದ್ದಾರೆ, ಅಲ್ಲಿ ಒಬ್ರು ನೋಡಿಲ್ಲ. ಅಲ್ಲಿ ನೋಡಿರೋರೆಲ್ಲ ಬರೀ ರಾಜಕೀಯದವ್ರ ಮಕ್ಕಳೇ ಮೊಮ್ಮಕ್ಕಳೇ ಇದ್ದವರು. ಈ ತರ ಇರೋದ್ರೆ ಆಗುತ್ತಾ? ನಮ್ ಫ್ಯೂಚರ್ ಜನರೇಷನ್ಗೆ ಅವ್ರಿಗೆ ದಾರಿ ಮಾಡ್ಕೊಡ್ಬೇಕು. ಅಲ್ಲ, ಬಹುಶಃ ಇದಕ್ಕೆ ಜಯಪ್ರಕಾಶ್ ಸರ್ ಉತ್ತರ ಕೊಡಬೇಕು. ಇದು ಇನ್ ಜನರಲ್ ಸರ್, ನಾವು ಕೇವಲ ಈ RCB ಕಾಲ್ ತುಳಿದನ ಬಿಟ್ಟು ನಾವು ಮಾತನಾಡೋದಾದ್ರೂ ಕೂಡ ಈ ಇನ್ಫ್ಲೂಯೆನ್ಸ್ ಅನ್ನೋದು KSCL ಎಷ್ಟು ಮಟ್ಟಿಗಿದೆ ಅಂತಂದ್ರೆ, ಸರ್ ಹೇಳ್ದಂಗೆ ಪೊಲಿಟಿಷಿಯನ್ಸ್ ಅಥವಾ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಅವ್ರ ಒಳಗ್ ಬರಕ್ ಸಾಧ್ಯ. ಒಬ್ಬ ಸಾಮಾನ್ಯ ಮನೆ ಹುಡುಗ ಕ್ರಿಕೆಟ್ ಆಡ್ಬೇಕು ಅಂದ್ರೆ KSCA ಬಾಗ್ಲು ಓಪನ್ ಆಗಲ್ವಂತೆ. ತಪ್ಪು ಮೇಡಮ್, ಎಲ್ಲರಿಗೂ ಅವಕಾಶ ಇದ್ದೇ ಇದೆ. ಈಗ ಎಲ್ಲಾ ರಂಗದಲ್ಲೂ ಈ ತರದ್ದೆಲ್ಲ ಇದ್ದೇ ಇದೆ. ಅದರಲ್ಲೇನು ಕ್ರಿಕೆಟ್ ಅಲ್ಲಿ ಮಾತ್ರ ಅದೇನು ವಿಶೇಷವಾಗಿ, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮಾತ್ರ ಅದು ವಿಶೇಷವಾಗಿದೆ ಅಂತ ಯಾವುದೇ ರಂಗ ತಗೊಳ್ಳಿ, ಅವ್ರದ್ದು ಇಂಟರ್ವೆನ್ಷನ್ ಇದ್ದೇ ಇದೆ. ಇದೆಲ್ಲದ್ರ ಮಧ್ಯೆ ಒಬ್ಬ ಹುಡುಗ ಬೆಳಿಬೇಕು ಬರಬೇಕು ಅನ್ನೋದು ಸ್ವಲ್ಪ ಕಷ್ಟ ಇದೆ, ನಿಜಾನೇನೆ. ಅದ್ರಲ್ಲಿ ಕ್ರಿಕೆಟ್ ಏನು ಹೊರತಾಗಿಲ್ಲ. ಅದರಲ್ಲಿ ಎಲ್ಲಾ ಪ್ರಯತ್ನನೂ ಹುಡುಗ ಮಾಡಲೇಬೇಕು. ಅದಕ್ಕೆ ಪೋಷಕರ ಸಹಾಯ ಇರಬೇಕು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆನವ್ರಿಗೆ ಸಹಾಯ ಮಾಡುತ್ತೆ. ಒಬ್ಬ ಹುಡುಗ ಮೇಲ್ ಬರ್ತಾನೆ. ಸರ್, ಲಾಸ್ಟ್ 2 seasons ಇಂದ ನೋಡ್ತಾ ಇದೀವಿ. ಸೊ ಬೇರೆ ಎಲ್ಲಾ ಸ್ಟೇಡಿಯಂ ಅಲ್ಲೂ ಪ್ರೈಸ್ ನೋಡಿದ್ರೆ ಬೇಸಿಕ್ ಪ್ರೈಸ್ 200-500 ರೂಪೀಸ್ ಇರುತ್ತೆ. ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಮಾತ್ರ ಬೇಸ್ ಪ್ರೈಸ್ 2100 ರೂಪೀಸ್ ಇರುತ್ತೆ ಒಬ್ರಿಗೆ. ಸೊ IPL ಸರ್, ಅದಕ್ಕೂ ಸಂಬಂಧ ಇಲ್ಲ ಸರ್. ಅಲ್ಲ ಸರ್, ಅವ್ರ ಅಷ್ಟೆಲ್ಲ ದುಡ್ಡು ತಗೊಂಡ್ರು ಡೆವಲಪ್ಮೆಂಟ್ ಮಾಡಬಹುದಾಗಿತ್ತಲ್ಲ ಸ್ಟೇಡಿಯಂ. ಫಿಕ್ಸ್ ಮಾಡೋದು ಗೇಟ್ ಮನಿ ಅವ್ರಿಗೆ ಹೋಗುತ್ತೆ. ಇನ್ಸೈಡ್ ಸ್ಟೇಡಿಯಂ ಅಲ್ಲಿ ಏನೇನು ಅವರು ಅಡ್ವರ್ಟೈಸ್ ಮಾಡ್ತಾರೆ ಅದು ಅವ್ರಿಗೆ ಹೋಗುತ್ತೆ. ಗೇಟ್ ಮನಿ ಅವ್ರಿಗೆ ಹೋಗೋದು. KSC ಏನ್ ಬರಲ್ಲ. KSC ಗ್ರೌಂಡ್ ಅನ್ನ ಬಾಡಿಗೆ ಕೊಟ್ಟಿರ್ತಾರೆ 3 ತಿಂಗಳು RCBಗೆ. ಸೊ ಆ ಬಾಡಿಗೆ ಇರೋದಷ್ಟೇ ಇರೋದು. ಆಮೇಲೆ ಕೆಲವು ಟಿಕೆಟ್ಸ್ ಪಾಸ್ಗಳು ಸಿಗಬಹುದು. ಜಯಪ್ರಕಾಶ್ ಹೇಳ್ಬೋದು,
ಅದು ಬಿಟ್ಟರೆ KC ಅವ್ರಿಗೂ ಇದಕ್ಕೂ ಸಂಬಂಧ ಬಟ್ ಎಲ್ಲರೂ ಇನ್ವಾಲ್ವ್ ಆಗಿದ್ರಲ್ಲ ಸರ್, ಈ ತರ ಸ್ಟ್ಯಾಂಪೇಡ್ ಆದಾಗ ನೋಡಿ, KC ಅವರು ಇನ್ವಾಲ್ವ್ ಆಗಿದ್ದಾರೆ. ಒಂದು ನೀವು ಅರ್ಥ ಮಾಡ್ಕೋಬೇಕು, ನೀವು ಪ್ರೇಕ್ಷಕರು, ಇಲ್ಲಿ ಕ್ರಿಕೆಟ್ ಅನ್ನೋದು ಒಂದು ಬೇರೆ, BCCI ಮತ್ತೆ KCI ಎರಡು ಒಂದು, IPL ಬೇರೆ. IPL ಇಸ್ ಎ ಪ್ರೈವೇಟ್ ಟೂರ್ನಮೆಂಟ್ ಅನ್ನೋದನ್ನ ಫಸ್ಟ್ ನೀವು ತಲೆಗೆ ಹಾಕೊಳ್ಬೇಕು. ಪ್ರೈವೇಟ್ ಟೂರ್ನಮೆಂಟ್ ಏನು ವರ್ಷದಲ್ಲಿ ಒಂದು ತಿಂಗಳು ನಡೆಯುತ್ತೆ, ಆಗ ನಾವು KCIನ ಅವ್ರಿಗೆ ಬಾಡಿಗೆ ಕೊಡ್ತೀವಿ, ಸಂಸ್ಥೆನ ಅಂದ್ರೆ ಸ್ಟೇಡಿಯಂನ. ಅವರು ಅದ್ರ ಆಗು ಹೋಗುಗಳು, ಅದ್ರ ವೆಚ್ಚ ಖರ್ಚುಗಳು ಎಲ್ಲಾನು ಅವ್ರು ನೋಡ್ಕೊಳ್ಳೋದು. ಅವ್ರು ಅದಕ್ಕೆ 5,000 ಆಡಬಾರ್ದು, 500 ರೂಪಾಯಿ ಬೇಕಾದ್ರೂ ಮಾಡಬಹುದು, ಅದು ಅವ್ರ ಇಚ್ಛೆ. ಅದು ಇನ್ನು ದೇಶಿ ಕ್ರಿಕೆಟ್ ಬಂದಾಗ ಇಲ್ಲಿ ನಾವೇನ್ ಮಾಡ್ತೀವಿ, ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಗ್ಲಿ ದೇಶಿ ಕ್ರಿಕೆಟ್ ಆಗ್ಲಿ, ಅಲ್ಲಿಗೆ ನಾವು ರೇಟ್ ಫಿಕ್ಸ್ ಮಾಡ್ತೀವಿ, ಅಲ್ಲಿ ನಾವು ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಹೋಗ್ತೀವಿ. ಇಲ್ಲಿ IPL ನಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆದು ಏನಂದ್ರೆ ಏನೂ ಜವಾಬ್ದಾರಿ ಇಲ್ಲ. ಅಲ್ಲಿ ಬಾಡಿಗೆಗೆ ಒಂದು ಛತ್ರನ ನೀವು ಯಾವ್ದಾರ ಒಂದು ಓನರ್ ಒಂದು ಬಾಡಿಗೆ ಕೊಟ್ರೆ ಅವ್ರ ಅಲ್ಲಿ ಮೊದಲೇ ನಡ್ಕೊಂಡು ಹೋಗುತ್ತೆ. ಓನರ್ಗೂ ಅದಕ್ಕೂ ಏನು ಸಂಬಂಧ ಇರೋದಿಲ್ಲ. ಅದನ್ನ ನೀವು ಆ ರೀತಿನಲ್ಲಿ ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. RCB ಮತ್ತೆ DNA ಇದಕ್ಕೆ ರೆಸ್ಪಾನ್ಸಿಬಲ್ ಹೊರತು IPL ಏನೇ ಆಗು ಹೋಗುಗಳಿಗೂ ಚಿನ್ನಸ್ವಾಮಿ ಕ್ರೀಡಾಂಗಣದ ಆಡಳಿತ ಮಂಡಳಿ ಇದಕ್ಕೆ ಯಾವುದೇ ರೀತಿಯಾದಂತ ಜವಾಬ್ದಾರಿನೂ ಇಲ್ಲ. ಜಾಗ ನಮ್ದು, ಜಾಗ ನಾವು ಬಾಡಿಗೆ ಕೊಟ್ಟಿದ್ದೀವಿ ಸರ್, ನಿಜಾನೇನೆ. ಏನ್ ಬೇಕಾದ್ರೂ ಅಂತಲ್ಲ, ಇದು ಇನ್ ಜನರಲ್ ಒಬ್ಬ ಟೆರರಿಸ್ಟ್, ನಾನು ಈ ಕಂಪಾರಿಸನ್ ತಪ್ಪಿರಬಹುದು, ಬಟ್ ಇನ್ ಜನರಲ್ ಜನರಿಗೆ ಅರ್ಥ ಆಗ್ಲಿ ಅಂತ ಹೇಳಿ, ಒಬ್ಬ ಯಾರೋ ಟೆರರಿಸ್ಟ್ ಬಾಡಿಗೆ ಮನೇಲಿ ಸಿಗಾಕೊಂಡ ಅಂದ್ರೆ ಓನರ್ ರೆಸ್ಪಾನ್ಸಿಬಿಲಿಟಿ ಅಲ್ಲಪ್ಪ. ಅವ್ರೆ ಪೂರ್ವ ಚೆಕ್ ಮಾಡಬೇಕಾಗಿರೋದು, ಅಲ್ಲಿದ್ರೆ ಅವ್ನು ಏನ್ ಮಾಡಬಹುದು ಏನ್ ಮಾಡಲ್ಲ ಇದನ್ನ ಗಮನ ಕೊಡಬೇಕಾಗಿರೋದು, ಆ ಜಾಗವನ್ನ ರೆಂಟ್ ಕೊಟ್ಟವನ ಜವಾಬ್ದಾರಿ. ಇಲ್ಲಿ ಎಷ್ಟು ಜನ ಬರಬಹುದು, ಬಂದ್ರೆ ಏನಾಗಬಹುದು ಅದನ್ನ ಮಾನಿಟರ್ ಮಾಡೋದು. ನಾನು ಫಸ್ಟ್ ಹೇಳ್ದಂಗೆ ಹೂವಾರ್ ಸರ್ಗೆ ನೋ ವಿ ಕಾಂಟ್ ಅನ್ನೋದು ಎಲ್ಲಾ ಸಂಸ್ಥೆಗಳು, ಇಡೀ ರಾಷ್ಟ್ರದಲ್ಲಿ ಎಲ್ಲಾ ಸಂಸ್ಥೆಗಳು ಬಾಡಿಗೆ ಕೊಟ್ಟಿದ್ದಾವೆ ಸ್ಟೇಡಿಯಂನ IPLಗೆ. ಇವತ್ತೇನೋ ನಮ್ ದುರಾದೃಷ್ಟ, ನಮ್ಮ ರಾಜ್ಯದಲ್ಲಿ ಒಂದ್ ನಿಮಿಷ ಸರ್, ನಮ್ಮ ರಾಜ್ಯದಲ್ಲಿ ಕಾಲ್ ತುಳಿತ ಆಗೋಯ್ತು, ಬೇರೆ ರಾಜ್ಯದಲ್ಲೂ ಆಗ್ಬಹುದಲ್ವಾ ಇದೇ ರೀತಿ? ನಾವೇನು ಒಂದ್ ನಿಮಿಷ ಬಾಡಿಗೆಗೆ ನಾವು ಕೊಟ್ಟಿದ್ದೀವಿ ಮೇಡಮ್, ಜವಾಬ್ದಾರಿ ಸಂಪೂರ್ಣವಾಗಿ ಇಲ್ಲ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ಆದ್ರೆ ಜವಾಬ್ದಾರಿ ತಗೊಳ್ಳೋರು ಅಷ್ಟೇ ಜವಾಬ್ದಾರಿ ತಗೋಬೇಕಾಗಿತ್ತು. ಇದು ನಾನು ಒಪ್ಪಲ್ಲ. ಈಗ ನನ್ ಮನೆಗೆ ನಾನು ಯಾರಿಗೋ ಬಾಡಿಗೆ ಕೊಟ್ಬಿಟ್ಟು ಯಾರು ಏನ್ ಬೇಕಾದ್ರೂ ಮಾಡಬಹುದಾ ಅಲ್ಲಿ? ಇವ್ರು ಹೇಳ್ತಾರೆ ಜಯಪ್ರಕಾಶ್, ಓಕೆ ಆನ್ ಬಿಹಾಫ್ ಆಫ್ KSA, ನಾನು ಆನ್ ಬಿಹಾಫ್ ಆಫ್ KSA ಐ ಆಮ್ ಫಾರ್ ಕ್ರಿಕೆಟ್, ನಾನು ಈ ಪಾರ್ಟಿ ಆ ಪಾರ್ಟಿ ನೋಡೋನಲ್ಲ. ನಾ ಹೇಳ್ತಾ ಇರೋದು, ನೀವು ಜವಾಬ್ದಾರಿ ಇರಲೇಬೇಕು. ನೀವ್ ಯಾರಿಗೋ ಬಾಡಿಗೆ ಕೊಟ್ಬಿಟ್ಟು ನೀವು ಅಲ್ಲಿ ಏನ್ ಬೇಕಾದ್ರೆ ಆಗ ಬಿಟ್ಬಿಡೋದಾ? ಆಯ್ತು, ಇವ್ರು ಹೇಳಿದ್ರಲ್ಲ ನಮ್ದು ಇದೇ ಇಲ್ಲ ರೆಸ್ಪಾನ್ಸಿಬಿಲಿಟಿ. ಯಾಕೆ KSA ಅವ್ರು ಹೋಗಿ ಕರ್ನಾಟಕ ಗವರ್ಮೆಂಟ್ಗೆ ಪರ್ಮಿಷನ್ ಕೇಳಿದ್ರು? ಇವ್ರಿಗೇನಿತ್ತು? ಇವ್ರು ಬಾಡಿಗೆ ಕೊಟ್ರು ತಾನೆ, ಬಾಡಿಗೆ ಕೊಟ್ಬಿಟ್ಟು ಸುಮ್ನೆ ದುಡ್ಡು ಇಸ್ಕೊಂಡು ಕುತ್ಕೋಬೇಕಾಯ್ತು. ಇವ್ರು ಯಾಕೆ ಹೋಗ್ಬೇಕಾಯ್ತು? ಕರ್ನಾಟಕ ಗವರ್ಮೆಂಟ್ಗೆ ಹೋಗಿ ಯಾಕೆ ಬೇಡಿಕೆ ಕೇಳಬೇಕು ಆನ್ ಬಿಹಾಫ್ ಆಫ್ RCB? ಇವ್ರಿಗೇನ್ ಅವಾಗ ಬುದ್ಧಿ ಇರ್ಲಿಲ್ವಾ? ಅವರಿಂದನೇ ಆಗಿರೋದು ಇದು. ಅವ್ರು ಹೋಗಿಲ್ಲ ಅಂದ್ರೆ RCB ಡೆಫಿನೆಟ್ ಆಗಿ ಹೋಗ್ತಾ ಇರ್ಲಿಲ್ಲ. ಸರ್, ಇವಾಗ ನೀವು ಹೇಳ್ತಾ ಇರೋದು IPL ಬಗ್ಗೆ, ಜಯಪ್ರಕಾಶ್ ಸರ್ ಹೇಳಿದ್ರು IPL ರೆವಿನ್ಯೂ ಅದೆಲ್ಲ ಓಕೆ ಸರ್, ಅದು ಅವರು RCB ಅವ್ರು ತಗೊಂತಾರೆ, ಅದೆಲ್ಲ ಸಪರೇಟ್. ಇವಾಗ ಯಾರು ಹಳೆ ಕಮಿಟಿ ಇದ್ರು, ಫಾರ್ ಎಕ್ಸಾಂಪಲ್ ಐ ಆಮ್ ಟೆಲಿಂಗ್ ಯು 400 crores ಇದೆ, ಆಸ್ ಜೋಸಫ್ ಸರ್ ಟೋಲ್ಡ್. 400 crores ಅವ್ರು ಈಗ 17 ಗೈಡ್ಲೈನ್ಸ್ ಬಂದಾದ್ಮೇಲೆ ದೇ ಕುಡ್ ಹ್ಯಾವ್ ಟೇಕನ್ ಆಕ್ಷನ್ ಅಟ್ಲೀಸ್ಟ್ ಲಿಟಲ್ ಬಿಟ್. ಬಟ್ 100% ಆಗಲ್ಲ ಅಂದ್ರೆ ಅಟ್ಲೀಸ್ಟ್ 10%. ಬಟ್ ಅವ್ರು ಬರೀ ಫೋಕಸ್ ಮಾಡ್ತಾ ಇದ್ದಿದೆ ಎಲೆಕ್ಷನ್ ಮೇಲೆ. ಅದು ಇಫ್ ಯು ಹ್ಯಾವ್ ನೀವು ನ್ಯೂಸ್ ಎಲ್ಲ ನೋಡಿದಿದ್ರೆ ಬೇಕು ಅಂತ ಪೋಸ್ಟ್ಪೋನ್ ಎಲೆಕ್ಷನ್ ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ತಾ ಇದ್ರು, ಜಸ್ಟ್ ಬಿಕಾಸ್ ಏನದು ಆಪೋಸಿಷನ್ ಇನ್ವ್ಯಾಲಿಡೇಟ್ ಮಾಡಬೇಕು, ಇಲ್ಲ ದೇರ್ ಆಲ್ ಸಾರ್ಟ್ಸ್ ಆಫ್ ಎನಿಥಿಂಗ್ ವಾಟ್ ದೇ ವಾಂಟೆಡ್. ಬಟ್ ಅದಾಗಿಲ್ಲ. ಗುಡ್, ಆಕ್ಚುಲಿ ನೋಡ್ಬೇಕಂದ್ರೆ December 30th ಎಲೆಕ್ಷನ್ ಆಗ್ಬೇಕಾಯ್ತು. ಇಟ್ ಇಸ್ ಗುಡ್ ದಟ್ 7th ಮುಗೀತು. ಬಟ್ ದ ನ್ಯೂ ಕಮಿಟಿ, ಎಸ್ಪೆಷಲಿ ನಮ್ ಪುಣ್ಯ ಅದು ವೆಂಕಟೇಶ್ ಪ್ರಸಾದ್ ಸರ್ ಅಂತ ಅವ್ರು ಬಂದು ಈಸ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಮೇಕಿಂಗ್ ಶೋರ್ ಥಿಂಗ್ಸ್ ಗೋ ರೈಟ್ ಆನ್ ಟ್ರ್ಯಾಕ್. ಯಾಕಂದ್ರೆ ಹಿಂದಿನ ಅವ್ರು ನೋಡಿದ್ರೆ ಆ 400 crores ಇತ್ತು, ಮತ್ತೆ ಪ್ರತಿ ವರ್ಷ BCCI ಇಂದ ನಮಗೆ KSAಗೆ ಅಟ್ಲೀಸ್ಟ್ 100 ಇಂದ 120 crores ಬರುತ್ತೆ. ವೇರ್ ಇಸ್ ಇಟ್ ಗೋಯಿಂಗ್? ಯಾರ ಅಕೌಂಟಬಿಲಿಟಿ? ಯಾರು ಕೇಳ್ತಾ ಇದಾರೆ ಅದನ್ನ? ಏನ್ ಮಾಡ್ತಾ ಇದ್ದೀರಾ ನೀವು 100 to 120 crores ಅಂತ? ಅಂಡ್ ಇವಾಗ ಸರ್ ಹೇಳಿದ್ರು 400 crores ಇದೆ. 400 crores ಅಲ್ಲಿ ಏನೇನ್ ಕೆಲಸ ಮಾಡಬಾರ್ದು? 400 crores ಇಸ್ ನಾಟ್ ಎಟ್ ಆಲ್ ಸ್ಮಾಲ್ ಅಮೌಂಟ್. ಎಸ್ಪೆಷಲಿ ಫಾರ್ ಎಕ್ಸಾಂಪಲ್ ನೀವು ಗೈಡ್ಲೈನ್ಸ್ ನೋಡಿದ್ರೆ ಗೇಟ್ ದೊಡ್ಡದ್ ಮಾಡೋದಾಗಿರ್ಲಿ, ಕ್ರೌಡ್ ಮ್ಯಾನೇಜ್ಮೆಂಟ್ ಆಗಿರ್ಲಿ, ಫೈರ್ ಅವ್ರದ್ದು ಇರ್ಬೇಕಾದ್ರೆ ಅಷ್ಟು ಅಮೌಂಟ್ ಬರ್ತಿದೆ, ಅಷ್ಟು ಸ್ಯಾಂಕ್ಷನ್ ಮಾಡ್ತಾ ಇದಾರೆ ಅಂದ್ರೆ ವಾಟ್ ವಾಸ್ ದ ಓಲ್ಡ್ ಕಮಿಟಿ ಡೂಯಿಂಗ್? ನಾವ್ ನೋಡೋದ್ ಪ್ರಕಾರ ಇದ್ರೆ ಇಟ್ ವಾಸ್ ಜಸ್ಟ್ ಅ ಪಪೆಟ್ ಶೋ ಹ್ಯಾಪನಿಂಗ್ ದೇರ್. ಯಾರು ಹಿಂದೆಯಿಂದ ಯಾರು ಮುಂದೆ ನಿಲ್ಸ್ಕೊಂಡು ಯಾರ್ಯಾರು ಏನ್ ಮಾಡಿಸ್ತಾ ಇದ್ರು ಅಂತಾನು ಎಲ್ರಿಗೂ ಗೊತ್ತಿದೆ ಅಲ್ಲಿ.
ಸೊ ಇವನ್ ಇವಾಗ ಮೆಂಬರ್ಸ್ಗೆಲ್ಲ ಅದು ಗೊತ್ತಾಗಿ ದೇ ಎಲೆಕ್ಟೆಡ್ ಅ ಪ್ರಾಪರ್ ಪರ್ಸನ್ ಸೊ ದಟ್ ನೆಕ್ಸ್ಟ್ ಈ ತರ ಯಾವ್ದು ನಡೆಯಬಾರ್ದು ಟು ಮೇಕ್ ಶೋರ್ ಈ ತರ ಘಟನೆಗಳು ಯಾವ್ದು ನಡೀದಿರಾ ಕರೆಕ್ಟ್ ಆಗಿರ್ಬೇಕು ಬಿಕಾಸ್ ಆಫ್ ದೋಸ್ ಥಿಂಗ್ಸ್ KSC ಹೆಸರಾಳಾಗ್ತಿದೆ ಅನ್ನೋ ರೀಸನ್ಗೆ 400 crores ಅಲ್ಲಿ ಇದೆ ಅಂದ್ರೆ ಅದನ್ನ ಖರ್ಚು ಮಾಡದಿರ ದೇಶಿ ಕ್ರಿಕೆಟ್ಗೆ ಖರ್ಚು ಮಾಡದಿರ ಉಳಿಸಿರ್ತಕ್ಕಂಥ ದುಡ್ಡಲ್ಲ ಅದು. ವರ್ಷ ಪೂರ್ತಿ ಕ್ರಿಕೆಟ್ ಮ್ಯಾಚ್ಗಳು ನಡೆದಿದೆ. ನೀವು IPL ಒಂದನ್ನ ಬದಿಗಿಟ್ಟು ನೀವು ನೋಡಬೇಕು ಕ್ರಿಕೆಟ್ನ ಅಂದ್ರೆ ನಿಮಗೆ ಸಾಮಾನ್ಯವಾಗಿ ಗೊತ್ತಾಗಲ್ಲ. ಸುಮಾರು 4,000 ಮ್ಯಾಚ್ಗಳು ನಡೆಯುತ್ತೆ ನಮ್ಮ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆನಲ್ಲಿ. ಲೀಗ್ ಮ್ಯಾಚಸ್ ನಡೆಯುತ್ತೆ, ಅಲ್ಲಿ ವುಮೆನ್ಸ್ ಕ್ರಿಕೆಟ್ ಇರುತ್ತೆ, ಏಜ್ ಗ್ರೂಪ್ ಇರುತ್ತೆ, ಸೀನಿಯರ್ ಕ್ರಿಕೆಟ್ ಇರುತ್ತೆ, ರಂಜಿ ಟ್ರೋಫಿ ಇರುತ್ತೆ, ದಿಲೀಪ್ ಟ್ರೋಫಿ ಇರುತ್ತೆ. ಈ ತರ ಸುಮಾರು 4,000 ಒಂದು ವರ್ಷದಲ್ಲಿ ಮ್ಯಾಚ್ಗಳು ನಡೆಯುತ್ತೆ. ಅದಷ್ಟು ಖರ್ಚು ನಿಭಾಯಿಸುತ್ತೆ KSC. 400 ಕೋಟಿ ಇವತ್ತು ಏನು ಉಳಿಸಿದೆ ಅಂತಂದ್ರೆ ಅದನ್ನ ಕ್ರಿಕೆಟ್ ನ ನಿಲ್ಲಿಸಿ ಉಳಿಸಿರೋದಲ್ಲ. ಅದು ಎಲ್ಲೆಲ್ಲಿ ಅನವಶ್ಯಕ ಖರ್ಚಾಗ್ತಾ ಇತ್ತು ಅಲ್ಲಿ ಉಳಿಸಿ ಮಾಡಿರ್ತಕ್ಕಂಥ 400 ಕೋಟಿ. ಅದಕ್ಕೆ ಅಪ್ರಿಶಿಯೇಟ್ ಮಾಡಬೇಕು ಹಳೆ ಕಮಿಟಿ. ನಮ್ಮ ಸೆಲೆಬ್ರಿಟಿಗಳು ಪ್ಲೇಯರ್ಸ್ ಹೋಗೋಕಿರೋ ಅರಮನೆಯಂತಹ ಬಾಗಿಲು ಅದೇ ಕ್ರಿಕೆಟ್ ನೋಡೋ ಅಭಿಮಾನಿಗಳಿಗೆ ಹೋಗೋಕೆ ಕುರಿ ಮಂದಿ ತರ ಹೋಗೋದು. ಒಬ್ರು ಹೋದ್ರೆ ಕಷ್ಟ ರೀತಿ ಅಂದ್ರೆ ಎಲ್ಲಿ ಖರ್ಚು ಮಾಡ್ದಲ್ಲೇ ಉಳಿಸಿದಿರಿ ಸರ್, ಇದಕ್ಕೆ ಖರ್ಚು ಮಾಡಬೇಡಿ ಅಂತ ಹೇಳಿದವ್ರು ಯಾರು? ಇಲ್ಲ ಮೇಡಮ್, ಖರ್ಚು ಆಗ್ತಾನೆ ಇದೆ ಮೇಡಮ್, ಇಂಪ್ರೂವ್ಮೆಂಟ್ಸ್ ಆಗ್ತಾನೆ ಇದೆ. ನೀವು ಸುಮ್ಮನೆ ಅದನ್ನ ಏನು ಮಾಡಿಲ್ಲ 400 ಕೋಟಿ ಉಳಿತು ಅಂತ ಹೇಳಲೇಬೇಡಿ. 4,000 ಮ್ಯಾಚ್ ಹೇಗಾಗುತ್ತೆ ಮೇಡಮ್ ಇಲ್ಲಾಂದ್ರೆ ದುಡ್ಡಿಲ್ದಾರ ಇದ್ರೆ? ನಾವು ನಿಲ್ಸಿದೀವ ಮೇಡಮ್? ಒಂದೇ ಒಂದು ಮ್ಯಾಚ್ ಆದ್ರೂ ನಿಲ್ಸಿದೀವ ಮೇಡಮ್? ಇಡೀ ರಾಜ್ಯದಲ್ಲಿ ಮ್ಯಾಚ್ಗಳು ಲೀಗ್ ನಡೀತಾ ಇದೆ ಮೇಡಮ್, ಅಲ್ಲಿ ಅಂಪೈರ್ಸ್ ದುಡ್ಡಿಲ್ವಾ, ಗ್ರೌಂಡ್ ಇನ್ಚಾರ್ಜ್ ದುಡ್ಡಿಲ್ವಾ? ಇವ್ರು ಹೇಳ್ತಾರಲ್ಲ ಇಷ್ಟೆಲ್ಲ ಕ್ರಿಕೆಟ್ ಆಡಿದೆ ಅನ್ಬಿಟ್ಟು, ನಮ್ ಕ್ವಾಲಿಟಿ ಎಲ್ಲಿದೆ, ನಮ್ ಪ್ಲೇಯರ್ಸ್ ಎಲ್ಲಿದ್ದಾರೆ? ಯಾಕೆ ಇಂಡಿಯಾಗೆ ಯಾರು ಬರ್ತಿಲ್ಲ? ಕ್ವಾಂಟಿಟಿ ಇದೆ, ಸುಮ್ಮನೆ ಆಡಿ ಒಂಥರ ವಿದೌಟ್ ಫೋಕಸ್ ಪಾಯಿಂಟ್ಲೆಸ್ ಕ್ರಿಕೆಟ್ ಆಡ್ಕೊಂಡು ಏನ್ ಸುಖ? ಖರ್ಚು ಮಾಡೋದು ಏನಕ್ಕೆ? ನಿಮ್ಗೆ ಏನಾದ್ರು ವ್ಯಾಲ್ಯೂ ಬೇಕಲ್ಲ. ನಾನು ಬಿಸ್ನೆಸ್ ಒಳಗೆ ಏನಾದ್ರು ಹಾಕ್ಬೇಕಂದ್ರೆ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ನೋಡ್ತೀನಿ. ನಾನು ಏನಾದ್ರು ಇನ್ವೆಸ್ಟ್ ಮಾಡಿದ್ರೆ ಅದರಿಂದ ಏನೋ ಬರ್ಬೇಕು ನನಗೆ. ಸುಮ್ಮನೆ ಖರ್ಚು ಮಾಡ್ಕೊಂಡು ಆಡ್ಕೊಂಡು ಡ್ರಾ ಮಾಡ್ಕೊಂಡು ಕೂತ್ಕೊಂಡ್ರೆ ನಡೆಯೋದಿಲ್ಲ. ಈಗ ಅದಕ್ಕೆ ಪಾಯಿಂಟ್ ಬರ್ತೀನಿ ನಾನು. ಈಗ ಹೇಗಾಗ್ತಿದೆ ಕ್ರಿಕೆಟ್ ಅಂದ್ರೆ, ನಮ್ಮ ಹಳೆ ಕಮಿಟಿ ಇರಲಿ ಯಾರೇ ಇರಲಿ, ನಾನು ನೋಡ್ಕೊಂಡ್ ಬಂದಿರೋದು 86ರಿಂದ ಬರ್ಕೊಂಡ್ ಬಂದಿದ್ದೀನಿ. ಇವತ್ತು ಬರೀತಿಲ್ಲ, ಇವತ್ತು ಮಾತಾಡ್ತಿಲ್ಲ, 86ರಿಂದ ಬರ್ಕೊಂಡ್ ಬರ್ತಾ ಇದ್ದೀನಿ. ಇವ್ರು ಹೇಗಂದ್ರೆ ಎಷ್ಟು ಮಟ್ಟಕ್ಕೆ ನಮ್ ಕ್ರಿಕೆಟ್ ಬಂದಿದೆ ಅಂದ್ರೆ ಮಾರಾಟ ಆಗ್ಬಿಟ್ಟಿದೆ. ಈಗ ಇಷ್ಟೆಲ್ಲ ಕ್ರಿಕೆಟ್ ಆಡಿಸ್ತಿದಾರಲ್ಲ, ಇಷ್ಟು ಖರ್ಚು ಮಾಡ್ತಿದ್ದಾರೆ. ಲಾಜಿಸ್ಟಿಕ್ಸ್ ಇರಲಿ, ಹ್ಯೂಮನ್ ರಿಸೋರ್ಸ್ ಇರಲಿ, ಗ್ರೌಂಡ್ ರೆಂಟ್ ಇರಲಿ, ಬಾಲು ಗೀಲು ಅಂಪೈರ್ ಎಲ್ಲ ಸೇರಿ ಖರ್ಚು ಮಾಡ್ತಿದ್ದಾರೆ. ಇವತ್ತೇನಾಗ್ತಿದೆ, ನೀವು ಅಂಡರ್-12 ಇರಲಿ, ಅಂಡರ್-14 ಇರಲಿ, ಅಂಡರ್-16 ಇರಲಿ, ಅಂಡರ್-19 ಇರಲಿ, ಯಾವ್ದೇ ಇದ್ರು ಅಲ್ಲಿ ಹುಡುಗರು ದುಡ್ಡು ಕೊಟ್ಟು ಆಡ್ ಬರ್ತಿದ್ದಾರೆ. ದುಡ್ಡು ಕೊಟ್ಟು ಆಡ್ಕೊಂಡ್ ಬರ್ತಾರೆ. ಸೊ ಇವ್ರಿಗೆ ಲಾಯಕ್ ಇಲ್ಲ ಆಡಕಲ್ಲಿ. ಆದ್ರೆ ಒಳ್ಳೆ ಪ್ಲೇಯರ್ನ ತುಳಿದು ಇವ್ರು ದುಡ್ಡು ಕೊಟ್ಟು ಆಡ್ಕೊಂಡ್ ಬರ್ತಿದ್ದಾರೆ ಕ್ಲಬ್ಸ್ ಒಳಗೆ. ಸೊ ಈ ಕ್ರಿಕೆಟ್ ಏನಕ್ಕೆ ನಡೆಸಬೇಕು? 4,000 ಮ್ಯಾಚ್ ಮಾಡಿಸ್ಬಿಟ್ಟು ನಿಮ್ ಕ್ವಾಲಿಟಿ ಇಲ್ಲ. ವೇರ್ ಇಸ್ ಯೋರ್ ಕ್ರಿಕೆಟ್? ವೇರ್ ಆರ್ ದ ಪ್ಲೇಯರ್ಸ್? ಇವು ಎಷ್ಟು ಮಟ್ಟಕ್ಕಾಗಿದೆ ಅಂದ್ರೆ ಪೇ ಟು ಪ್ಲೇ ಆಗಿದೆ. ನೀವು ಆಡ್ಬೇಕಾ, ದುಡ್ಡು ಕೊಟ್ಟು ಆಡಿ. ಯಾಕಂದ್ರೆ ಜನ ಹೆಂಗಾಗ್ಬಿಡಿದೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡ್ತಾವ್ರ ಅವ್ರ ಮಕ್ಕಳ ಮೇಲೆ. ಆ ಕ್ರಿಕೆಟ್ ಏನಕ್ಕೆ ನಡೆಸ್ಬೇಕು ಇವರು? 4,000 ಮ್ಯಾಚ್ ಆಡ್ಬಿಟ್ಟು ರಿಸಲ್ಟ್ಸ್ ತೋರಿಸ್ರಿ, ಒಂದ್ 10 ಪ್ಲೇಯರ್ ತೋರಿಸ್ರಿ. ಕರ್ನಾಟಕ ಅಂಡರ್-19 ಯಾರು ಇಲ್ಲ ಅಷ್ಟೇ ಇಂಡಿಯನ್ ಟೀಮ್ ಒಳಗೆ. ಜವಾಬ್ದಾರಿ ಬೇಡವಾ? ಟ್ರೂ. ನಮ್ದು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಕಾಡೆಮಿ ಇತ್ತು, ಅಲ್ಲಿಂದ ಯಾವನೋ ಮುಂಬೈಯಿಂದ ಕರ್ಕೊಂಡ್ಬಂದು ಕೂರಿಸಿದ್ದಾರೆ. ಅವನಿಗೆ 1.5 ಲಕ್ಷ ಕೊಡ್ತಿದ್ರು. ಅವ್ನು ಏನ್ ಮಾಡೋದ? ಅವನು ಅಕಾಡೆಮಿ ಏನಾಗಿದೆ ಇವತ್ತು? ಇವ್ರು ಕೂತ್ಕೊಂಡು ಹೊಸ ಕಮಿಟಿ ಬಂದ್ಬಿಟ್ಟು ಅದನ್ನ ಕ್ಲೀನ್ ಮಾಡ್ಬೇಕಂತ ಬಂದಿದ್ದಾರೆ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಅಲ್ಲಿನ ವಾಶ್ರೂಮ್ ಸರ್, ಒಬ್ಬ ಪ್ರೇಕ್ಷಕರಾಗಿ ಕುತ್ಕೊಂಡ್ಬಿಟ್ಟು ನಾವು ಮ್ಯಾಚ್ ನೋಡ್ಕೊಂಡ್ ಬರ್ತೀವಿ ಅಂದ್ರೆ ವಾಶ್ರೂಮ್ ಸರ್, ಓಬಿರಾಯನ್ ಕಾಲದ ವಾಶ್ರೂಮ್ಗಳು, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್. ಇವರು ಹೇಳ್ತಿದ್ದಾರೆ ನೋಡಿ, ವೈರ್ಗಳಲ್ಲೆಲ್ಲ ಬಿದ್ದಿರುತ್ತೆ. ಪಾರ್ಕಿಂಗ್ ಫೆಸಿಲಿಟೀಸ್ ಬಗ್ಗೆ ಇದಕ್ಕೂ ದುಡ್ಡು ಖರ್ಚು ಮಾಡಬೇಡಿ ಅಂತ ಹೇಳಿ ಯಾರು ಹೇಳಿದ್ದಾರೆ ಅಂತ? ಖಂಡಿತ ಇಲ್ಲ, ಖರ್ಚುಗಳು ಆಗಿದಾವೆ, ಇಲ್ಲ ಅಂತ ಹೇಳ್ತಾ. ಅಲ್ಲಿ ಸ್ಟೇಡಿಯಂ ಆಚೆದ ಬಗ್ಗೆ ನೀವು ಮಾತಾಡ್ತಿದ್ರೆ ಮಾತಾಡಿದ್ದು ಖಂಡಿತ. ಅಲ್ಲಿರ್ತಕ್ಕಂಥ ಏನು ಜನಜಂಗಳಿ ಇದೆ, ಅಲ್ಲಿ ಏನ್ ಟ್ರಾಫಿಕ್ ಇದೆ, ಅದ್ರ ಮಧ್ಯೆ ನಾವು ಅದನ್ನೆಲ್ಲ ರಿಪೇರಿ ಮಾಡಬೇಕು. ಸ್ಟೇಡಿಯಂ ಆಚೆ ನಾವು ಲಿಮಿಟೆಡ್ ಆಗಿ ಮಾಡ್ಬೇಕಾಗಿ ಬರ್ತದೆ. ಅದೆಲ್ಲ ಮಿಕ್ಕಿದ್ದೆಲ್ಲ PW ಡಿಪಾರ್ಟ್ಮೆಂಟ್ಗೆ ಅವ್ರಿಗೆ ಬರ್ತದೆ. ಅಲ್ಲಿ ವೈರ್ ಬಿದ್ದಿದ್ರೆ ಅದು KSC ಜವಾಬ್ದಾರಿ ಅಲ್ಲ. ಅಲ್ಲಿ ರೋಡ್ ಸರಿ ಇಲ್ಲ ಅಂದ್ರೆ KSC ಜವಾಬ್ದಾರಿ ಅಲ್ಲ. ಸ್ಟೇಡಿಯಂ ಆಚೆ ನೀವು ಮಾತಾಡಿದ್ರಿ, ಸ್ಟೇಡಿಯಂ ಒಳಗಡೆ ನಾನು ಮಾತಾಡಿ ಕೆಲವುದು ಸ್ವಲ್ಪ ಅಲ್ಲಿ ಇಲ್ಲಿ ಬಿದ್ದಿರ್ಬೋದು ಸರ್. ನೋಡಿ ಸರ್, ಒಂದ್ ಸಂಸ್ಥೆ, ಒಂದ್ ಮನೆ ಅಂದ್ಮೇಲೆ ಒಂದ್ ಸ್ವಲ್ಪ ಗಲೀಜ್ ಆಗಿರುತ್ತೆ. ಎಲ್ಲಾನು ಪರಿಪೂರ್ಣವಾಗಿ ಇರೋದಕ್ಕೆ ನಾವು ಸಾಧ್ಯನೇ ಸರ್. ನಾನು ಒಬ್ಬ ಕ್ರಿಕೆಟರ್, ಒಂದ್ ನಿಮಿಷ, ನಾನು ಒಬ್ಬ KSC ಸದಸ್ಯ ಸರ್. ಎಲ್ಲಾ ಜವಾಬ್ದಾರಿನೂ ನಾನು ತಗೊಂಡು ಮಾತಾಡ್ತಾ ಇದ್ದೀನಿ. ನಮ್ಮ ಸಂಸ್ಥೆ ಇದು, ನಮ್ಮ ಸಂಸ್ಥೆ ಮೇಲೆ ನಮ್ಗೆ ಅಭಿಮಾನ ಇದೆ. ಮ್ಯಾಚ್ಗಳು ನಡೆದಿದೆ, ವ್ಯವಸ್ಥಿತವಾಗೂ ಕೂಡ ನಡೆದಿದೆ.
ಸ್ವಲ್ಪ ಇಂಪ್ರೂವ್ಮೆಂಟ್ಸ್ ಆಗ್ಬೇಕನ್ನೋದ್ರಲ್ಲೂ ನನಗೆ ಸಹಮತ ಇದೆ. ಸರ್ ಮತ್ತೆ ಇದು KSA ಮ್ಯಾನೇಜ್ಮೆಂಟ್, RCB ಮ್ಯಾನೇಜ್ಮೆಂಟ್ ಇವರೆಲ್ಲ ಅಮೌಂಟ್ ಬರುತ್ತೆ ಅಂತ ಹೇಳಿದ್ರಿ. ಆದ್ರೆ ಅಷ್ಟೆಲ್ಲ ತಗೊಂಡು ನಮ್ ಜನರ ಮೇಲೆ ಸ್ವಲ್ಪನೂ ಕನ್ಸರ್ನ್ ಇಲ್ಲ. ಸೆಕ್ಯೂರಿಟಿ ಚೆನ್ನಾಗಿಲ್ಲ. ನೀವು ಬೇಕಾದ್ರೆ ಇಂಪ್ರೂವ್ ಮಾಡಬಹುದಲ್ಲ. ಕರ್ನಾಟಕ ಪೊಲೀಸ್ ಎಷ್ಟು ಚೆನ್ನಾಗಿದ್ದಾರೆ. ಈ ದಸರಾ ಹಬ್ಬದ ಟೈಮಲ್ಲಿ ಎಷ್ಟು ಲಕ್ಷಾಂತರ ಜನ ಬರ್ತಾರೆ, ಅದೆಲ್ಲ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ. ಈ ತರ ಜನಗಳು ಜಾಸ್ತಿ ಇದ್ದಾಗ ಪೊಲೀಸ್ ಅವ್ರನ್ನ ಹಾಕ್ಬೋದಲ್ಲ ನೀವು? ಉಮೇಶ್ ಸರ್ ಉತ್ತರ ಕೊಡಬಹುದು. ಅಲ್ಲ, ಇದು ಸರ್ಕಾರ ಪೊಲೀಸರು ಹಾಕೋಕ್ಕಿಂತ ಇವರು ಏನಂದ್ರೆ ಇವರು ಅಲ್ಲಿ ಪರ್ಮಿಷನ್ ತಗೋಬೇಕು. ಸರ್ಕಾರ ಪರ್ಮಿಷನ್ಗಳು ಪೊಲೀಸರಿಗೆ ಪರ್ಮಿಷನ್ ತಗೊಂಡವ್ರು ಇವ್ರಿಗೆ ಕಟ್ಟಬೇಕು, ದುಡ್ಡು ಕಟ್ಟಬೇಕು. ಚಿನ್ನಸ್ವಾಮಿ ಸ್ಟೇಡಿಯಂ ಅವ್ರಿಗೆ ಪೊಲೀಸರಿಗೆ ಅಂತ ಇಷ್ಟು ಅಮೌಂಟ್ ಕಟ್ಟಬೇಕು. ಕಟ್ಟಿದ್ರೇನೆ ಅವ್ರು ಬರೋದು. ಇಲ್ಲಾಂದ್ರೆ ಸುಮ್ನೆ ಅವರು ಬರಕ್ಕಾಗಲ್ಲ. ಅದೇ ಪ್ರಶ್ನೆ ನಿಮಗೆ ತಿರ್ಗಾ ನಾನು ಅದನ್ನ ಹೇಳಿದ್ದೀನಿ. ಕಟ್ಟಿ ಸರ್, ಅಷ್ಟು ಅಮೌಂಟ್ ಬರುತ್ತಲ್ಲ ಜನಗಿಂತ. ನೀವು ಮೊದಲು IPL ನ ಮತ್ತೆ ನಮ್ ದೇಶಿ ಕ್ರಿಕೆಟ್ ನ ಪಕ್ಕ ಇಟ್ಟು ನೋಡ್ಬೇಕು. ಎರಡು ಜಾಯಿನ್ ಮಾಡಬೇಡಿ. ಮೊದಲನೇದು ನಮ್ಮ ಅಂತಾರಾಷ್ಟ್ರೀಯ ಪಂದ್ಯ ಆಗ್ಲಿ ದೇಶಿ ಪಂದ್ಯ ಆಗ್ಲಿ ಪೊಲೀಸ್ ಜವಾಬ್ದಾರಿ ನಮ್ದು, ಸಂಸ್ಥೆದು. ನಾವು ಹಣ ಕಟ್ಟಿರ್ತೀವಿ, ಪೊಲೀಸ್ ಅವ್ರು ಬರ್ತಾರೆ, ನೋಡ್ಕೊಳ್ತಾರೆ. ಅದೆಲ್ಲ ಒನ್ ಪಾರ್ಟ್ ಆಫ್ ದಿ ಸ್ಟೋರಿ. IPL ವಿಷಯ ಬಂದಾಗ KSA ದುಡ್ಡು ಕಟ್ಟೋದಿಲ್ಲ ಸರ್ ಅದಕ್ಕೆ, ಪೊಲೀಸ್ಗೆ. ಅದು RCB ಕಟ್ಟುತ್ತೆ, DNA ಕಟ್ಟುತ್ತೆ. ಅದು ಅವ್ರದ್ದು ಪ್ರೈವೇಟ್ ಟೂರ್ನಮೆಂಟ್. ಪ್ರೈವೇಟ್ ಪೊಲೀಸ್ ಪ್ರೊಟೆಕ್ಷನ್ ಕೇಳಿದ್ರೆ ಅದ್ರ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಪೊಲೀಸ್ ಪ್ರೊಟೆಕ್ಷನ್ ಕೇಳೋಂಥದ್ದು ಅವ್ರ ಜವಾಬ್ದಾರಿ. ಅದಕ್ಕೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾರ ನಡೆದಾಗ ಪೊಲೀಸ್ ಅವರು ಇಲ್ದಾರ ಏನಾರ ಇದೆ ಹೆಚ್ಚು ಕಡಿಮೆ ಜವಾಬ್ದಾರಿ. IPL ವಿಷಯನ ನೀವು ಸಪರೇಟ್ ಆಗಿ ಇಟ್ಟು ನೋಡಿ. IPL ವಿಷಯ ಸಪರೇಟ್ ಆಗಿ ಮಾತಾಡಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾರ ಆಗಿದ್ರೆ ಅದನ್ನ ಹೇಳಿ. ಸರ್, ಜಯಪ್ರಕಾಶ್ ಹೇಳ್ಬೇಕಾದ್ರೆ ಅದು ಒಂದೇ. ಆಸ್ KSA ರೆಪ್ರೆಸೆಂಟೇಟಿವ್ ಬಂದಿದ್ದಾರೆ. ನೀವ್ ಹೇಳೋದು RCBನೇ ಪೊಲೀಸ್ ಅವ್ರಿಗೆ ಪೇ ಮಾಡಿದ್ದಾರೆ, ಕೊಡ್ಲಿ. ಇವ್ರು ಯಾಕೆ ಹೋಗಿ ಸರ್ಕಾರಕ್ಕೆ ಕೇಳಕ್ ಹೋದ್ರು ಪರ್ಮಿಷನ್? ಹೌದು, ತಪ್ಪಾಗಿದೆ. ಅದು ತಪ್ಪಾಗಿದೆ. ಯಾರು ಮಾಡಿದ್ದಾರೋ ನಾನು ಸರ್ಕಾರಕ್ಕೆ ಕೇಳೋದು, ಮತ್ತೆ ಕರ್ನಾಟಕ ಎಲ್ಲ IPL ಫ್ಯಾನ್ಸ್ ಇರಲಿ, ಕರ್ನಾಟಕ ಕ್ರಿಕೆಟ್ ಫ್ಯಾನ್ಸ್ ಕೇಳೋದು ನಮಗ ಹಕ್ಕಿದೆ. ಕೇಳಬೇಕು ಯಾರು ಅದು ಮಾಡಿಸಿದ್ದು, ಅವ್ರನ್ನ ಬಿಡಬಾರ್ದು. ವಿಜಯೋತ್ಸವ ನಡೆಸಬಹುದಾ ಅಂತ ಕೇಳಿರೋದು KSAನು ಬೇರೆಯವ್ರ ಜೊತೆ ಸೇರಿ ಕೇಳಿದ್ದಾರೆ ಅಂತಂದ್ರೆ ಅಲ್ಲಿ ತಪ್ಪಿದೆ, ಒಪ್ಕೊಳ್ತೀನಿ. Like if you see 2,000 rupees, they'll buy and sell in black for 4,000 rupees. Many people buy because of the craze. If you don't like support other like categories like under 14 and WPL, nobody wants to come. You have to support in the other way. So like 400 crores are there. If you just invest on the door and other things, many people will like to come. But because of the like crowd and other suffocation stuffs, many people don't want to come. Improve the washroom, other places and clean the places. You can invest like 400 crores. So many people will come for the job. Invest in that. What will do with that 400 crores after future? ಇದನ್ನ ಪ್ಯೂರ್ ಒಪಿನಿಯನ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ ಸರ್. ಅಂದ್ರೆ ಚಿಕ್ಕ ಮಕ್ಕಳಿಗೂ ಅನ್ಸಕ್ ಶುರುವಾಗಿದೆ, ದುಡ್ಡು ಇಟ್ಕೊಂಡು ಏನ್ ಮಾಡ್ತಿದ್ದೀರಿ ನೀವು. ಒಂದ್ ಕಡೆ ಕ್ರಿಕೆಟ್ಗೆ ಹೊಸ ಕ್ರಿಕೆಟರ್ಸ್ಗೂ ಎಂಕರೇಜ್ ಮಾಡ್ತಿಲ್ಲ, ಈಗ ಬರೋರ್ಗೂನು ಇನ್ಫ್ರಾಸ್ಟ್ರಕ್ಚರ್ ಕೊಡ್ತಿಲ್ಲ. ಹಾಗಾದ್ರೆ 400 ಕೋಟಿ ಇದ್ದೇನ್ ಪ್ರಯೋಜನ ಅಂತ ಹೇಳಿದ್ರೆ ನಾನು ಪ್ಯೂರ್ ಒಪಿನಿಯನ್ ಆಗಿ ತಗೊಳ್ತೀನಿ. ಅದೇ ನಿಮ್ ಹತ್ರ 400 crores ಇದೆ, ಅದ್ರಲ್ಲಿ ಇಟ್ಕೊಂಡು ಏನ್ ಮಾಡ್ಬೋದು ನೀವು? ಅದೇ ನೀವು ಕ್ಲೀನ್ ಮಾಡಬಹುದು, ಸ್ಟೇಡಿಯಂಗಳನ್ನ, ವಾಶ್ರೂಮ್ ನ ಡೆವಲಪ್ ಮಾಡಬಹುದು, ಪಾರ್ಕಿಂಗ್ ಏರಿಯಾಸ್ ನ ಇನ್ನೂ ಒಂಚೂರು ದೊಡ್ಡದಾಗಿ ಮಾಡಬಹುದು. ಸೊ ದಟ್ ಪೀಪಲ್ ಕ್ಯಾನ್ ಕಮ್ ಅಂಡ್ ವಾಚ್. ವಿರಾಟ್ ಕೊಹ್ಲಿ ಬಂದ್ ಆಡ್ಬೇಕಾ ಇಲ್ವಾ? ನಿಂಗೆ ಏನ್ ಅನ್ಸುತ್ತೆ? ಬಂದ್ ಆಡ್ಬೋದು, ಬಿಕಾಸ್ ಹಿ ಆಲ್ಸೋ ಲೈಕ್ಸ್ ದಿಸ್ ಸ್ಟೇಡಿಯಂ. ಚಿನ್ನಸ್ವಾಮಿ ಇಂಡಿಯಾ 2024 T20 ವರ್ಲ್ಡ್ ಕಪ್ ಗೆದ್ದಾಗ ಅದು RCB ಕಿನ್ನ ಜಾಸ್ತಿ ಕ್ರೌಡ್ ಇತ್ತು. ಅವಾಗ ಅವ್ರ ಹೆಂಗ್ ಮ್ಯಾನೇಜ್ ಮಾಡಿದ್ರು, ಇವಾಗ ನಮ್ಗೆ ಯಾಕೆ ಮ್ಯಾನೇಜ್ ಮಾಡಕ್ ಆಗಿಲ್ಲ ಅಂತ. ಎಲ್ಲಿ ಇತ್ತು ಅದಕ್ಕಿಂತ ಜಾಸ್ತಿ ಕ್ರೌಡ್? ಬೆಂಗಳೂರಿನಲ್ಲಿತ್ತ? ಹೌದು ಸರ್. ಮುಂಬೈನಲ್ಲಿತ್ತು. 3 ಲಕ್ಷ ಜನ 4 ಲಕ್ಷ ಜನ ಸೇರಿದ್ರಂತೆ. ಇನ್ನು ತುಂಬಾ ಜನ ಇದ್ರು ಮುಂಬೈಯಲ್ಲಿ, ತುಂಬಾ ಜನ ಇದ್ರು. ಆದ್ರೆ ಮುಂಬೈ ಪೊಲೀಸರು ಆರಾಮಾಗಿ ಮ್ಯಾನೇಜ್ ಮಾಡಿದ್ರು ಅನ್ನೋದಲ್ಲ. ಅವತ್ತು ಅಲ್ಲಿ ಆಗಿರ್ತಕ್ಕಂಥದ್ದು ಉನ್ಮಾದ ಜನ, ಅಲ್ಲಿ ಬಂದಿರತಕ್ಕಂಥ ಜನ ಹೇಗಿತ್ತು ಅಂದ್ರೆ, ನಾನಲ್ಲಿ ಪ್ರತ್ಯಕ್ಷ ಸಾಕ್ಷಿಯಲ್ಲಿ ನಾನು 30 ವರ್ಷದಿಂದ ಸ್ಟೇಡಿಯಂಗೆ ಹೋಗ್ತಾ ಇದ್ದೀನಿ. ಎಷ್ಟು ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ನೋಡಿದ್ದೀನಿ, ಅಲ್ಲಿ ಬರ್ತಕ್ಕಂಥ ಜನನ ನೋಡಿದ್ದೀನಿ. ಆದ್ರೆ ಅವತ್ತಿನ ದಿನ ಬಂದಿರತಕ್ಕಂಥ ಜನ, ಅದಕ್ಕೆ ನಾನಾ ಕಾರಣಗಳು. ಅಲ್ಲಿ ಏನ್ ವಿಧಾನಸೌಧ ಹತ್ರ ಚಿನ್ನಸ್ವಾಮಿ ಎಸ್ಕೇಪ್ ಆಗ್ಬೇಕು, ಮತ್ತೆ KSA ಬ್ಲೇಮ್ ಮಾಡ್ತಿಲ್ಲ ಸರ್. ಬಟ್ ಒಂದ್ ಕಡೆ ವಿರಾಟ್ ಕೊಹ್ಲಿ ಮೇಲೆ ಕೇಸ್ ಹಾಕಿ, ಇನ್ನೊಂದ್ ಕಡೆ ಅಭಿಮಾನಿಗಳ ಅಭಿಮಾನ ತೋರಿಸೋದು, ಅವ್ರ ಮೇಲೂ ಕೇಸ್ ಹಾಕ್ಬಿಡಿ. ಚಾಪ್ಟರ್ ಕ್ಲೋಸ್ ಅಷ್ಟೇನಾ? ಕಣ್ವಿ ಸರ್. ಸರ್, ಇವಾಗ ಬೇಸಿಕ್ ನೀವ್ ಹೇಳಿದ ಕ್ವಶನ್ ನೋಡಂಗಿದ್ರೆ, ರೈಟ್ ಫ್ರಮ್ ಅಂಡರ್ 12, ಅಂಡರ್ 14 ಗ್ರಾಸ್ ರೂಟ್ಸ್ ಇಂದ ದೇರ್ ಶುಡ್ ಬಿ ಝೀರೋ ಕರಪ್ಷನ್ ಸರ್. ಆಸ್ ಸರ್ ಟೋಲ್ಡ್, ನೋ ಪೇ ಅಂಡ್ ಪ್ಲೇ, ಪರ್ಫಾರ್ಮೆನ್ಸ್ ಅಂಡ್ ಪ್ಲೇ, ಸಿಂಪಲ್. ಯಾಕಂದ್ರೆ
ಇವಾಗ ಯಾರು ಇರ್ತಾರೋ ಅಲ್ಲಿ ಗೊತ್ತಿರೋ ಕಡೆ ಇದೆ, ಇವ್ರ ಕ್ಲಬ್ ಇಂದ ಇಬ್ರು, ಅವ್ರ ಕ್ಲಬ್ ಇಂದ ಇಬ್ರು, ಇರೆಸ್ಪೆಕ್ಟಿವ್ ಆಫ್ ಆಡ್ತಾರೋ ಇಲ್ವೋ ಆತರ ಆಗಿದೆ. ಅರ್ಧ ಟೀಮ್ ಸೆಲೆಕ್ಟ್ ಆಗಿರುತ್ತೆ, ಇನ್ನು ಅರ್ಧ ಟೀಮ್ ಆ ಕ್ಲಬ್ ಇಂದ ಇಬ್ರಿಬ್ರು, ಇವರು ಈ ಕ್ಲಬ್ ಇಂದ ಇಬ್ರು, ಯಾಕಂದ್ರೆ ಇನ್ನು ಆಫ್ ದ ಟೀಮ್ ಪರ್ಫಾರ್ಮೆನ್ಸ್ ಮೇಲೆ ಸೆಲೆಕ್ಟ್ ಆಗಿರುತ್ತೆ. ಹಂಗಿದ್ದಾಗ ಆಸ್ ಸರ್ ಟೋಲ್ಡ್, ಇವಾಗ ಪ್ರಾಮಿಸಿಂಗ್ ಅಂತ ನೋಡ್ತಿದ್ರೆ ಕರ್ನಾಟಕ ಇಂದ ನನ್ಗೊಬ್ಬನೇ ಪ್ಲೇಯರ್ ಕಾಣಿಸ್ತಾ ಇರೋದು, ಸ್ಮರಣ್ ಈಸ್ ದ ಓನ್ಲಿ ಆಲ್ ಫಾರ್ಮ್ಯಾಟ್ ಪ್ಲೇಯರ್ ಇನ್ ಕೇಸ್ ಫ್ರಮ್ ಕರ್ನಾಟಕ ಇಫ್ ಯು ಕ್ಯಾನ್ ಗೋ. ಇನ್ ಬೇರೆ ಯಾರಿದ್ರು ಸರ್? ಹಂಗ್ ನೋಡಿದ್ರೆ ನೀವು 2010 ಇಂದ 13 ವರ್ಗೂ ಅನಿಲ್ ಕುಂಬ್ಳೆ ಸರ್ ಇದ್ದಾಗ ದ ವೇ ದ ಕಮಿಟಿ ಹ್ಯಾಡ್ ಡೆವಲಪ್, ವಿ ವನ್ ದ ರಂಜಿ ಟ್ರೋಫಿ ಟ್ವೈಸ್ ಕನ್ಸಿಕ್ಯೂಟಿವ್ಲಿ. ನಂತರ 10 to 13 ಇಂದ ಏನ್ ಕೆಲಸ ಆಗಿರೋದಕ್ಕೆ ತಾನೇ ನೆಕ್ಸ್ಟ್ ರಿಸಲ್ಟ್ ಬಂದಿರೋದು. ಇಷ್ಟು ವರ್ಷ ಅದಾದ್ಮೇಲೆ ಇಷ್ಟು ವರ್ಷ ಇದ್ರಲ್ಲ, ವಾಟ್ ಡಿಡ್ ವಿ ಡೂ? ಏನೂ ನಡೀತಾ ಇಲ್ಲ. ಮಧ್ಯಪ್ರದೇಶ ಗೆತ್ತು ಇಷ್ಟು ವರ್ಷ ನಂತರ, ಅಂದ್ರೆ ಮುಂಚೆನೆ ಗೆಲ್ತಾರಲ್ಲ ರಂಜಿ ಟ್ರೋಫಿ ಗೆತ್ತು. ಕೇರಳ ಫೈನಲ್ಸ್ ಬಂತು ಆಯ್ತಾ. ಆಮೇಲೆ ಇದು ಗುಜರಾತ್ ಅಲ್ಲಿ ನಮ್ಮ ಸೌರಾಷ್ಟ್ರ ಗೆತ್ತು, ಆಮೇಲೆ ವಿದರ್ಭ ಗೆತ್ತು. ಯಾಕೆ ಗೆತ್ತು ಅಂತಂದ್ರೆ ಅವರು ಬಹಳ ಅಂದ್ರೆ ಮೂಲೆಗೂ ಹೋಯ್ತು. ಬಿಸಿಸಿಐ ತಮ್ಮ ಎಷ್ಟು ಪಸರಿಸಿದ್ರು ಅಂದ್ರೆ ಗ್ಲೋಬಲೈಸ್ ಅಲ್ಲ, ನಮ್ಮ ಇಂಡಿಯನೈಸ್ ಮಾಡಿದ್ರು ಅಂತಂದ್ರೆ ಅಲ್ಲಿಂದ ಕೂಡ ರಾಂಚಿಯಿಂದ ಧೋನಿ ಬಂದ್ರು ಅಂದ್ರೆ ಇದಕ್ಕೆಲ್ಲ ಕಾರಣ ಬಿಸಿಸಿಐ ಮಾಡಿದ ಪ್ರಯತ್ನ ಆಯ್ತಾ. ಅವಾಗ ಅಲ್ಲಿಂದ ಬರುವಾಗ ನಾವು ಎಲ್ಲಿ ಹಿಂದೆ ಉಳಿದ್ವಿ ಅದನ್ನ ನಾವು ಯೋಚನೆ ಮಾಡಬೇಕು. ಅವ್ರು ಇಂಪ್ರೂವ್ ಆದ್ರು, ನಾವು ಇನ್ನೂ ಯಾಕೆ ಜಾಸ್ತಿ ಇಂಪ್ರೂವ್ ಆಗಿ. ಸರ್, ಇವಾಗ ಸೊಲ್ಯೂಷನ್ ಏನು ಆಯ್ತು? ನಾನು ಮತ್ತೆ ಹೇಳ್ತಿರೋದೇ, ಅಭಿಮಾನಿಗಳಿಗೆ ಕ್ರಿಕೆಟ್ ನೋಡಬೇಕು, ಕ್ರಿಕೆಟರ್ಸ್ ನ ನಮ್ಮೂರ್ನಲ್ಲಿ ನೋಡಬೇಕು. ಏನಾಗಬೇಕು, ಎಲ್ಲಿ ಲೂಪ್ ಹೋಲ್ಸ್ ಇದೆ, ಯಾರು ಸರಿ ಮಾಡಬೇಕು? ಅಲ್ಲ, ಈಗ ಡೆಕುನ ಇದು ಕಮಿಟಿ ಕೊಟ್ಟಿರೋ ಇದನ್ನ ನೀವು ಕಂಪ್ಲೀಟ್ ಆಗಿ ಅದನ್ನ ಪಾಲನೆ ಮಾಡಬೇಕು. ಯು ಹ್ಯಾವ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್ ದಟ್. ಅದು ನೀವು ಮಾಡಿದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಜನ ಬರ್ಬೋದು. ಅದ್ ಮಾಡೋ ತನಕ ಬಿಡೋದಿಲ್ಲ, ಸರ್ಕಾರ ಬಿಡಲ್ಲ. ಯಾಕಂದ್ರೆ ಮೊನ್ನೆ ಅವ್ರು ಇನ್ಸ್ಪೆಕ್ಷನ್ ಮಾಡಿದಾಗ ಅವ್ರು ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗಿದ್ದಾರೆ. ಅವರು ಎಲ್ಲ ನೋಡ್ಬೇಕಾದ್ರೆ, ಯಾಕಂದ್ರೆ ಕ್ರಿಕೆಟ್ ಇಸ್ ಒನ್ಲಿ ಅ ಗೇಮ್. ಫ್ಯಾನ್ಸ್ ಬರ್ತಾರೆ, ಅವ್ರನ್ನೂ ನೋಡ್ಕೊಳ್ಳೋಕೆ ಜವಾಬ್ದಾರಿ ಬರುತ್ತೆ. ಸೊ ನಾವ್ ಹೇಳೋದು, ಈ ಕಮಿಟಿ ಈಗ ಆಲ್ರೆಡಿ ಸ್ಟಾರ್ಟ್ ಮಾಡಿದಾರೆ ಕೆಲಸ. ಅದನ್ನ ಮಾಡಿದಾಗ ಕರೆಕ್ಟ್ ಆಗಿ ಮಾಡ್ಲಿ, ಫ್ಯೂಚರಿಸ್ಟಿಕ್ ಆಗಿ ನೋಡ್ಲಿ. ಯಾಕಂದ್ರೆ ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಕ್ರಿಕೆಟ್ ನಡಿಬೇಕು. ಅದಾಯ್ತು, ಒಂದು ಕಾಲು ತುಳಿದಾಯ್ತು, 11 ಜನ ಸತ್ರು, ಅದನ್ನ ಮಶಾನ ಮಾಡಿದ್ದಾರೆ. ಬಟ್ ಕ್ರಿಕೆಟ್ ಹ್ಯಾಸ್ ಟು ಬಿ ಪ್ಲೇಡ್ ಅಂದ್ಬಿಟ್ಟಂದ್ರೆ ಈ ಕಮಿಟಿ ಎಲ್ಲಾ ಪಾಸಿಬಿಲಿಟೀಸ್ ನೋಡಿ ಶುರು ಮಾಡಬೇಕು ಕೆಲಸ. ಕ್ರೀಡೆ ಹೊರಗೆ ಒಳಗಿರುವ ರಾಜಕಾರಣದಿಂದ ಮುಕ್ತವಾಗಿ ಕ್ರೀಡೆಯನ್ನ ಸ್ಪೋರ್ಟಿವ್ ಸ್ಪಿರಿಟ್ ಇಂದ ನೋಡುವಂತಹ ವಾತಾವರಣ, ಹಾಗೆ ಕ್ರೀಡೆಯನ್ನ ಅದರಲ್ಲೂ ಎಸ್ಪೆಷಲಿ ಕ್ರಿಕೆಟ್ ಅನ್ನ ಕ್ರಿಕೆಟ್ ರೀತಿಯಲ್ಲಿ ಆಡಿಸುವ ವಾತಾವರಣ ನಿರ್ಮಾಣವಾಗಲಿ. ಮತ್ತೊಮ್ಮೆ ಅಭಿಮಾನಿಗಳಿಗೆ ಇದ್ದ ಕಹಿ ಘಟನೆಯನ್ನ ಮರೆಸುವಂತಹ ಸಂಭ್ರಮಗಳ ಕ್ರೀಡೆಗಳು ನಮ್ಮದೇ ನೆಲದಲ್ಲಿ ಆಡಿಸುವಂತಹ ಪರಿಸ್ಥಿತಿಗಳು ನಿರ್ಮಾಣ ಆಗಲಿ ಅಂತ ಆಶಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ಲರಿಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಹಾಭಾರತ ಕಾರ್ಯಕ್ರಮ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ, ನೋಡಿ ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾ ಟೀ, ಅಸಲಿ ಪ್ರೋಟೀನ್. MDH